ಗಾಯ್ಸ್, ಇತ್ತೀಚೆಗೆ ಮಲಯಾಳಿಂನಲ್ಲಿ ತುಂಬಾನೇ ಕ್ರೇಜ್ ಆಗಿರುವ ಮೂವಿಗಳು ಬರ್ತಾನೆ ಇದಾವೆ ಅಲ್ವಾ? ಸೊ ಅದ್ರಲ್ಲಿ ನಾವಿವತ್ತು ಒಂದು ಭಯಂಕರ ಆಗಿರುವ ಕ್ರೈಮ್ ಥ್ರಿಲ್ಲರ್ ಮೂವಿಯನ್ನೇ ನೋಡ್ತಾ ಇದ್ದೀವಿ. ಅಂಡ್ ಒಂದರ ನಂತರ ಒಂದು ಕೊಲೆಗಳು ನಡೀತಾ ಇದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡುವ ಮೂವಿನೇ ಬೇರೆ. ಬಟ್ ಆದ್ರೆ ಒಂದು ಸಾವಿನ ಹಿಂದೆ ನೂರಾರು ಟ್ವಿಸ್ಟ್ ಗಳು ಅಡಗಿರ್ತಾ ಇದ್ರೆ ಯಾವ ರೀತಿ ಇರುತ್ತೆ? ಸೊ ಇವತ್ತು ನಾವು ನೋಡೋದಕ್ಕೆ ಬಂದಿರ್ತಾ ಇರುವ ಮೂವಿ ಕೂಡ ಅಂತದ್ದೇ. ಒಂದು ಸಾವನ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಶುರುವನ್ನ ಮಾಡ್ಬೇಕಾದ್ರೆ ನಿರಂತರವಾಗಿ ಪೊಲೀಸ್ನವರು ಯೋಚನೆ ಕೂಡ ಮಾಡಿರಲ್ಲ ಅಂತಹ ಟ್ವಿಸ್ಟ್ ಗಳೆಲ್ಲ ಗೊತ್ತಾಗುತ್ತೆ. ಸೊ ನಿಜವನ್ನ ಹೇಳ್ಬೇಕು ಅಂದ್ರೆ ಈ ಮೂವಿ ಬೇರೆ ಒಂದು ಲೆವೆಲ್ ನಲ್ಲಿದೆ. ಅಂದಾಗೆ ನಾವಿವತ್ತು ನೋಡ್ತಿರೋದು ರೀಸೆಂಟ್ ಆಗಿನೇ ಮಲಯಾಳಿಂನಲ್ಲಿ ರಿಲೀಸ್ ಆಗಿರುವ ಉಯ್ಯರ್ ಅನ್ನುವ ಒಂದು ಮೂವಿ. ಸೊ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನಮ್ಮ ಜೊತೆಯಾಗಿನೇ ನೋಡಿ. ಅಂಡ್ ಇಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಅದು ಅಲ್ಲದೆ ನಿಮ್ಗೆ ಇನ್ನವೇ ಕೂಡ ಹೊಸ ಮೂವಿಗಳನ್ನ ಕೊಡ್ಬೇಕು ಅಂತ ಮತ್ತೊಂದು ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ ಅದರ ಲಿಂಕ್ ಅನ್ನವೇ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಮರೆಯದೆ ಅದನ್ನವೇ ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸರಿ, ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಮ್ಮ ಕತೆ ಶುರುವಾಗುವುದು ಸರಿಸುಮಾರು 2010ರಲ್ಲಿ. ಅಂಡ್ ಒಂದು ಫ್ಯಾಮಿಲಿ ಟ್ರೈನ್ ಅನ್ನ ಇಟ್ಕೊಂಡು ಜರ್ನಿ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಅದ್ರಲ್ಲಿ ಅಜೀಬ್ ಮತ್ತೆ ಪದ್ದು ಅನ್ನುವ ಅಣ್ಣ ತಂಗಿ ಇಬ್ಬರೇ ಕೂಡ ಜಗಳವನ್ನ ಆಡ್ತಿದ್ದಾರೆ. ತಂಗಿ ಕೂಡ ವಿಂಡೋ ಸೀಟ್ ಅನ್ನ ಬಿಟ್ಕೊಡು ಅಂತ ಅಜೀಬ್ ಅವನ ಹತ್ರ ಕೇಳ್ಬೇಕಾದ್ರೆ ಅಜೀಬ್ ಕೂಡ ಕೋಪವನ್ನ ಮಾಡ್ಕೊಂಡು ಎದುರುಗಡೆಗೆ ಒಂದು ಸೀಟು ಖಾಲಿ ಇದೆ ಅಲ್ವಾ, ಸೊ ಅಲ್ಲಿ ಹೋಗಿ ಕುತ್ಕೊನೋದಾಗಿನೇ ಹೇಳ್ಬೇಕಾದ್ರೆ ಪದ್ದು ಕೂಡ ಸರಿ ಓಕೆ ಅಂತ ಎದುರುಗಡೆಗೆನೆ ಬಂದು ಕುತ್ಕೋತಾಳೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಟಿಸಿ ಕೂಡ ಬಂದು ಇವರ ಟಿಕೆಟ್ ಗಳನ್ನ ಚೆಕ್ ಮಾಡೋದಿಕ್ಕಾಗಿನೇ ನೋಡ್ತಾನೆ. ಅಂಡ್ ನಮ್ಮ ಅಜೀಬು ಚಿಕ್ಕ ಹುಡುಗ ಅಂತ ಅವನಿಗೆ ಟಿಕೆಟ್ ಅನ್ನವೇ ಕೂಡ ತಗೊಂಡಿಲ್ಲ. ಸೊ ಇವನಿಗೆ 5 ವರ್ಷಗಳು ಮೇಲಾಗಿದೆ, ಟಿಕೆಟ್ ಅನ್ನ ತಗೋಬೇಕು ಅನ್ನೋದಾಗಿ ಫೈನ್ ಅನ್ನ ಕೇಳ್ತಿರ್ತಾನೆ. ಅಂಡ್ ಇವರು ಫ್ಯಾಮಿಲಿ ಅವರು ವಾಪಸ್ಸು ವಿಂಡೋವಿನ ಕಡೆಗೆ ತಿರುಗಿ ನೋಡ್ಬೇಕಾದ್ರೆ ಇವರ ತಂಗಿ ಆಗಿರ್ತಾ ಇರುವ ಪದ್ದು ಎಲ್ಲನೂ ಕಾಣಿಸ್ತಾನೆ ಇಲ್ಲ. ಸೊ ಎಲ್ಲರೂ ಸೇರ್ಕೊಂಡು ಟ್ರೈನ್ ಅನ್ನ ಪೂರ್ತಿಯಾಗಿನೇ ಹುಡುಕ್ತಾರೆ, ಆದ್ರೆ ಎಲ್ಲನೂ ಸಿಗೋದೇ ಇಲ್ಲ. ಅಂಡ್ ಇವಾಗ ನಾವು ಪ್ರೆಸೆಂಟ್ ನಲ್ಲಿ ನೋಡಿದ್ರೆ ಈ ಘಟನೆಯನ್ನ ನಮ್ಮ ಅಜೀಬು ಕನಸಾಗಿನೇ ಕಂಡು ಗಾಬರಿಯಾಗಿ ಎಚ್ಚರಿಯಾಗ್ತಾನೆ. ಅಂಡ್ ಇವನು ಗಾಬರಿಯನ್ನ ಪಡ್ಕೊಂಡು ಎಚ್ಚರಿಯಾಗಬೇಕಾದ್ರೆ ಇವನ ಹೆಂಡತಿಯಾಗಿರುವ ಸುಧಾ ಬಂದು, ನೀವು ಎಷ್ಟು ದಿನಗಳ ಕಾಲವಾಗಿ ಇದೊಂದೇ ಕನಸನ್ನ ಕಾಣ್ತಾ ಇರ್ತೀರಾ? ಪದ್ದು ಇವಾಗ ಎಲ್ಲೇ ಇದ್ರೂ ಕೂಡ ಸುರಕ್ಷಿತವಾಗಿನೇ ಇರ್ತಾಳೆ. ಸೊ ನೀವು ಅವಳ ಚಿಂತೆಯನ್ನ ಬಿಟ್ಟು ಮೂವ್ ಆನ್ ಆಗಿ ಅನ್ನೋದಾಗಿನೇ ಹೇಳ್ಕೊತಾಳೆ. ಅಂಡ್ ಇಬ್ರು ಮಾತಾಡ್ಬೇಕಾದ್ರೇನೆ ಗೊತ್ತಾಗುತ್ತೆ ನಮ್ಮ ಅಜ್ಜಿ ಬಂದು ಒಬ್ಬ ಪೊಲೀಸ್ ಆಫೀಸರ್. ಅಂಡ್ ನಮ್ಮ ಸುಧಾ ಕೂಡ UPSC ಗೆ ತಯಾರಿಯನ್ನವೇ ಕೂಡ ಮಾಡ್ಕೋತಾ ಇದ್ದಾಳೆ. ನೆಕ್ಸ್ಟ್ ನಮ್ಮ ಹೀರೋ ಕೂಡ ಪಟಾಪಟ ಅಂತ ರೆಡಿಯಾಗಿ ಪೊಲೀಸ್ ಸ್ಟೇಷನ್ ಗಾಗಿನೇ ಬರ್ತಾನೆ. ಮೊದ್ಲು ಪರೇಡ್ ಇರೋದ್ರಿಂದ ಅದನ್ನ ಮುಗಿಸ್ಕೊಂಡು ಆಫೀಸ್ಗಾಗಿನೇ ಬಂದು ಕುಳಿತುಕೋತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಯಾರೋ ಅನ್ನೋನ್ ಪರ್ಸನ್ ಕಾಲ್ ಅನ್ನ ಮಾಡಿ ಬೇಲೂರಿನಲ್ಲಿ ಸರಿಸುಮಾರು 30 ವರ್ಷದ ಹುಡುಗನನ್ನ ಯಾರೋ ವಿಚಿತ್ರವಾಗಿನೇ ಸಾಯಿಸಿದ್ದಾರೆ ಅನ್ನೋದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾದ್ರೆ ಇವನುವೇ ಕೂಡ ಎಲ್ಲಾ ಡೀಟೇಲ್ಸ್ ಗಳನ್ನ ಬರ್ಕೋತಾನೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಮತ್ತೆ ಇವನಿಗೆ ಅನ್ನೋನ್ ಪರ್ಸನ್ ಇಂದ ಒಂದು ಕಾಲ್ ಬಂದು, ಇವತ್ತು ನಮ್ಮ ಊರಿನಲ್ಲಿರುವ ಒಂದು ಬಾವಿ ಒಳಗಡೆ ಯಾವ್ದೋ ಒಂದು ಡೆಡ್ ಬಾಡಿ ಕಾಣಿಸ್ಕೊಳ್ತಾ ಇದೆ ಅನ್ನೋದಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಹೀರೋ ಕೂಡ ಪೊಲೀಸ್ ಗಳ ಟೀಮ್ ಅನ್ನ ಕಟ್ಕೊಂಡು ಆ ಜಾಗಕ್ಕಾಗಿನೇ ಬರ್ತಾನೆ. ಅಂಡ್ ಬಾವಿಯನ್ನ ಇಣುಕಿ ನೋಡ್ಬೇಕಾದ್ರೆ ತುಂಬಾನೇ ಕೆಟ್ಟ ಸ್ಮೆಲ್ ಕೂಡ ಹೊರಗಡೆಗಾಗಿ ಬರ್ತಿರುತ್ತೆ. ಸೊ ಇದನ್ನ ನೋಡ್ಬೇಕಾದ್ರೆ ಬಾಡಿ ಬಿದ್ದು ಸರಿಸುಮಾರು 2-3 ದಿನಗಳಿಗಿಂತನೂ ಹೆಚ್ಚಾಗಿದೆ. ಆದ್ರೂ ಕೂಡ ಪರವಾಗಿಲ್ಲ ಅಂತ ತುಂಬಾನೇ ಕಷ್ಟವನ್ನವೇ ಕೂಡ ಪಟ್ಟು ಆ ಬಾವಿ ಒಳಗಡೆ ಬಿದ್ದಿರುವ ಬಾಡಿಯನ್ನವೇ ಕೂಡ ಹೊರಗಡೆಗಾಗಿನೇ ತೆಗಿತಾರೆ. ಅಂಡ್ ಇವಾಗ ಅಲ್ಲಿ ಸತ್ತು ಬಿದ್ದಿರೋದು ಒಂದು ಹೆಂಗಸು. ಅಂಡ್ ಅವಳ ಬಾಡಿ ಕಂಡೀಷನ್ ಅನ್ನ ನೋಡ್ಬೇಕಾದ್ರೆ ಪ್ರತಿಯೊಬ್ಬರೇ ಕೂಡ ತುಂಬಾನೇ ಅಸಹ್ಯವನ್ನ ಪಟ್ಕೋತಾರೆ. ಅಷ್ಟೇ ಯಾಕೆ ನಮ್ಮ ಹೀರೋನವೇ ಕೂಡ ಒಂದು ಕ್ಷಣಕ್ಕೆನೆ ವಾಮಿಟ್ ಅನ್ನ ಮಾಡ್ಕೋತಾನೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಈ ರೀತಿಯಾದ ಕೇಸನ್ನ ಯಾರವೇ ಕೂಡ ನೋಡೇ ಇರೋದಿಲ್ಲ. ಅಂಡ್ ಇವಾಗ ಈ ಹೆಂಗಸು ಸೂಸೈಡ್ ಅನ್ನ ಮಾಡ್ಕೊಂಡಿದ್ದಾಳ ಅಥವಾ ಕೊಲೆಯನ್ನ ಮಾಡಿದಾರ ಅಂತ ಕಂಡು ಹಿಡಿಯೋದಿಕ್ಕೆ ತುಂಬಾನೇ ಕಷ್ಟವಾಗಿದೆ. ಸೊ ಅದಕ್ಕೆ ತಕ್ಕಿದ ಹಾಗೆ ಪೊಲೀಸ್ ಅವರು ಇವಳ ಬಾಡಿಯನ್ನವೇ ಕೂಡ ಪ್ಯಾಕ್ ಅನ್ನ ಮಾಡಿ ಅದನ್ನ ಎನ್ಕ್ವೈರಿ ಮಾಡೋದಿಕ್ಕೆ ಡಾಕ್ಟರ್ಗೆ ಹ್ಯಾಂಡ್ ಓವರ್ ಅನ್ನವೇ ಕೂಡ ಮಾಡಿ ಬರ್ತಾರೆ. ಅಂಡ್ ನಮ್ಮ ಹೀರೋ ಕೂಡ ವಾಪಸ್ಸು ಮನೆಗೆ ಬರ್ಬೇಕಾದ್ರೆ ಇನ್ನವೇ ಈ ವಿಷಯದಿಂದ ಹೊರಗಡೆಗಾಗಿ ಬರೋದಿಕ್ಕೆ ಆಗ್ತಾನೆ ಇಲ್ಲ. ಅದ್ರಲ್ಲೂ ಇವನು ಬಾಡಿಯನ್ನ ಮುಟ್ಟಿರೋದ್ರಿಂದ ಕೈಯಲ್ಲಿ ಇನ್ನವೇ ಕೂಡ ಸ್ಮೆಲ್ ಬರ್ತಾ ಇದೆ ಅಂತ ಫೀಲ್ ಅನ್ನ ಮಾಡ್ತಿರ್ತಾನೆ. ಆದ್ರೆ ನಮ್ಮ ಸುಧಾ ಇವನ ಕೈಯನ್ನ ಸ್ಮೆಲ್ ಮಾಡಿ ನೋಡ್ಬೇಕಾದ್ರೆ ಯಾವುದೇ ರೀತಿ ಸ್ಮೆಲ್ ಬರ್ತಾ ಇರೋದಿಲ್ಲ. ಇದ್ರರ್ಥ ನಮ್ಮ ಹೀರೋ ತುಂಬಾನೇ ಸೆನ್ಸಿಟಿವ್ ಅಂತ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಮ್ಮ ಹೀರೋ ರಮಣ್ ಅನ್ನುವ ಮತ್ತೊಬ್ಬ ಆಫೀಸರ್ ಅನ್ನ ಕರ್ಕೊಂಡು ಈ ಸಾವಿನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋದಿಕ್ಕಾಗಿ ಶುರುವನ್ನುವೇ ಕೂಡ ಮಾಡ್ಕೋತಾನೆ. ಮೊದಲನೇದಾಗಿ ಆ ಬಾವಿಯ ಹತ್ರ ಯಾವ್ದಾದ್ರೂ ಎವಿಡೆನ್ಸ್ ಗಳು ಸಿಗುತ್ತಾ ಅನ್ನೋದಾಗಿ ಬಂದು ಎನ್ಕ್ವೈರಿ ಮಾಡ್ತಾರೆ. ಅಂಡ್ ಇದೇ ರೀತಿಯಾಗಿ ಇಬ್ಬರೇ ಕೂಡ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಆ ಹೆಂಗಸಿನ ಬಾಡಿ ಮೇಲ್ಗಡೆ ಕನ್ನಡದಲ್ಲಿ ಒಂದು ಟ್ಯಾಟೂವನ್ನವೇ ಕೂಡ ಹಾಕಿಸಲಾಗಿರುತ್ತೆ. ಇದ್ರರ್ಥ ಲೇಡಿ ಬಂದು ಕರ್ನಾಟಕಕ್ಕೆ ಸೇರಿರೋಳು ಅಂತ ಗೊತ್ತಾಗುತ್ತೆ. ಸರಿ, ಓಕೆ, ಊರಿನ ಒಳಗಡೆ ಹೋಗಿ ಇವಳ ಬಗ್ಗೆ ಎನ್ಕ್ವೈರಿಯನ್ನ ಮಾಡಿ ನೋಡೋಣ ಅಂತ ಇಬ್ಬರೇ ಹೊರಟು ಜನಗಳ ಹತ್ರವಾಗಿ ವಿಚಾರಣೆ ಮಾಡೋದಿಕ್ಕಾಗಿನೇ ನೋಡ್ತಾರೆ.
ಬಟ್ ಆದ್ರೆ ಎಷ್ಟೇ ಜನಗಳನ್ನ ಕೇಳಿದ್ರೂ ಕೂಡ ಯಾರನ್ನುವೇ ನಮ್ಗೆ ಗೊತ್ತಿಲ್ಲ ಅನ್ನೋದಾಗಿ ಹೇಳ್ತಿರ್ತಾರೆ. ಅದ್ರಲ್ಲಿ ಒಬ್ಬಳು ಲೇಡಿ ಮಾತ್ರ ನನ್ಗೆ ಗೊತ್ತು ಅನ್ನೋದಾಗಿನೇ ಹೇಳ್ಕೊತಾಳೆ. ಬಟ್ ಆದ್ರೆ ನನ್ಗೂ ಕೂಡ ಹೆಂಗಸಿನ ಬಗ್ಗೆ ಜಾಸ್ತಿ ಏನುವೆ ಗೊತ್ತಿಲ್ಲ. ಅವಳು ಕೂಲಿ ಕೆಲ್ಸವನ್ನ ಮಾಡೋದಿಕ್ಕಾಗಿ ಬರ್ತಾ ಇದ್ದಿದ್ರಿಂದ ಅವಳ ಬಗ್ಗೆ ಸಣ್ಣ ಪುಟ್ಟ ವಿಷಯಗಳನ್ನ ಮಾತ್ರವಾಗಿ ತಿಳ್ಕೊಂಡಿದ್ದೀನಿ ಅಂತ ಹೇಳ್ಕೊತಾಳೆ. ಅಂಡ್ ಅವಳು ಯಾವ ಜಾಗದಲ್ಲಿ ಕೂಲಿಯನ್ನ ಮಾಡ್ತಿದ್ಲು ಅಂತ ನನ್ಗೆ ಚೆನ್ನಾಗಿನೇ ಗೊತ್ತಿದೆ, ಅಡ್ರೆಸ್ ಅನ್ನ ಕೊಡ್ತೀನಿ ಅಂತ ಹೇಳಿ ಅವಳು ಕೆಲಸ ಮಾಡ್ತಿದ್ದ ಅಡ್ರೆಸ್ ಅನ್ನವೇ ಕೂಡ ಕೊಡ್ತಾಳೆ. ಸೊ ನಮ್ಮ ಹೀರೋನವೇ ಕೂಡ ಅವನ ಪೂರ್ತಿಯಾದ ಟೀಮ್ ಅನ್ನ ಕಟ್ಕೊಂಡು ಆ ಲೊಕೇಶನ್ ಅನ್ನವೇ ಕೂಡ ಹುಡಿಕೊಂಡು ಬಂದು ಆ ಕೆಲ್ಸದ ಮೇಸ್ತ್ರಿಯನ್ನ ಬಂದು ಭೇಟಿಯನ್ನ ಮಾಡಿ ಆ ಹೆಂಗಸಿನ ಫೋಟೋವನ್ನ ತೋರಿಸ್ಬೇಕಾದ್ರೆ ಆ ಮೇಸ್ತ್ರಿ ಒಂದು ಕ್ಷಣಕ್ಕೆನೆ ಶಾಕ್ ಆಗ್ತಾನೆ. ಅರೆ ಇವಳು ಶೋಭಾ ಅಂತ, ಅಂಡ್ ಇವಳು ನಮ್ಮ ಹತ್ರನೇ ಕೆಲ್ಸವನ್ನ ಮಾಡೋದಿಕ್ಕಾಗಿ ಬರ್ತಿದ್ಲು. ಬಟ್ ಆದ್ರೆ ಕಳೆದ 10 ತಿಂಗಳಿಂದ ಇವಳು ಕೆಲ್ಸ ಮಾಡೋದಿಕ್ಕೆ ಬಂದಿಲ್ಲ ಅನ್ನೋದಾಗಿ ಹೇಳ್ಕೊತಾನೆ. ಆ ನಂತರ ನಮ್ಮ ಹೀರೋ ಕೂಡ ಅವಳ ಕೈಯಲ್ಲಿರುವ ಟ್ಯಾಟುವನ್ನ ತೋರಿಸ್ಬೇಕಾದ್ರೆ ಸರ್ ಇದು ಕನ್ನಡ ಲೆಟರ್ ಆಗಿದ್ದು ರಾಜು ಅನ್ನೋದಾಗಿ ಬರ್ದಿದೆ ಅನ್ನೋದಾಗಿ ಹೇಳ್ಕೊತಾನೆ. ಆ ನಂತರ ನಮ್ಮ ಹೀರೋ ಇವಳು ಎಲ್ಲಿಂದ ಬರ್ತಿದ್ಲು, ಇವಳ ಮನೆ ಎಲ್ಲಿದೆ ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಈ ಮೇಸ್ತ್ರಿ ಕೂಡ ಹೆಂಗಸು ಉಳ್ಕೋತಾ ಇದ್ದ ಜಾಗವನ್ನವೇ ಕೂಡ ಬಂದು ತೋರಿಸ್ತಾನೆ. ನಂತರ ನಮ್ಮ ಹೀರೋ ಮತ್ತೆ ಪೊಲೀಸ್ ಅವರು ಕೂಡ ಜಾಗಕ್ಕಾಗಿನೇ ಬಂದು ಎನ್ಕ್ವೈರಿ ಮಾಡೋದಿಕ್ಕಾಗಿ ನೋಡ್ತಾರೆ. ಬಟ್ ಆದ್ರೆ ಆ ಮನೆ ಒಳಗಡೆ ಈಗ ಯಾರೇನುವೆ ಇಲ್ದೇ ಇರೋದ್ರಿಂದ ಇವರಿಗೆ ಸರಿಯಾಗಿ ಯಾವುದೇ ಎವಿಡೆನ್ಸ್ ಗಳಿವೆ ಕೂಡ ಸಿಗೋದಿಲ್ಲ. ಸೊ ಆದ್ರೂ ಪರವಾಗಿಲ್ಲ, ಏನಾದ್ರೂ ಸಿಗ್ಬಹುದು ಅಂತ ಇವರು ಚೆಕ್ಕನ್ನ ಮಾಡಿ ನೋಡ್ತಿರ್ಬೇಕಾದ್ರೆ ಕೊನೆಗೆ ಇವರ ಫ್ಯಾಮಿಲಿಯ ಒಂದು ಫೋಟೋ ಕೂಡ ಸಿಕ್ಬಿಡುತ್ತೆ. ಅಂಡ್ ಆ ಫೋಟೋದಲ್ಲಿ ಶೋಭಾ ಮತ್ತೆ ಅವಳ ಗಂಡನಾಗಿರುವ ರಾಜು ಮತ್ತೆ ಒಬ್ಬ ಮಗ ಮತ್ತೆ ಮಗುಳುವೆ ಕೂಡ ಇದ್ದಾರೆ. ಅಂಡ್ ಇವರು ಎಲ್ಲರಿಗೂ ಕೂಡ ನಮ್ಮ ಕಿಚ್ಚ ಸುದೀಪ್ ಅವರ ಜೊತೆಗಿನೇ ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಈ ರಾಜು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸವನ್ನ ಮಾಡ್ತಿರೋದ್ರಿಂದ ನಮ್ಮ ಕಿಚ್ಚ ಸುದೀಪ್ ಅವರ ಜೊತೆ ಫೋಟೋವನ್ನವೇ ಕೂಡ ತೆಗೆಸ್ಕೊಂಡಿರೋದು. ಸೊ ನಮ್ಮ ಹೀರೋ ಕೂಡ ಎಲ್ಲಾ ಡೀಟೇಲ್ಸ್ ಗಳನ್ನವೇ ಕೂಡ ಕಲೆಕ್ಟ್ ಅನ್ನ ಮಾಡ್ಕೊಂಡು SHO ಆಗಿರೋ ಮಣಿಗಾಗಿನೇ ತಂದು ಕೊಡ್ಬೇಕಾದ್ರೆ ಇದನ್ನ ನೋಡುವ ಮಣಿ ನಮ್ಮ ಹೀರೋ ಮತ್ತೆ ರಮಣ್ ಇಬ್ಬರನ್ನುವೆ ಎನ್ಕ್ವೈರಿ ಮಾಡೋದಿಕ್ಕೆ ಕರ್ನಾಟಕದ ಒಳಗಡೆಗೆ ಕಳ್ಸೋಣ ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಯಾಕಂದ್ರೆ ಈ ಫೋಟೋವನ್ನ ತೆಗ್ಸಿರೋದು ನಮ್ಮ ಕರ್ನಾಟಕದ ಒಳಗಡೆನೆ. ಅಂಡ್ ಇವಾಗ ಈ ಕೇಸ್ ನ ಸಾಲ್ವ್ ಅನ್ನ ಮಾಡ್ಬೇಕು ಅಂದ್ರೆ ಕರ್ನಾಟಕಕ್ಕೆ ಹೋಗ್ಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಹೀರೋ ಮತ್ತೆ ರಮಣ್ ಇಬ್ಬರವೇ ಕೂಡ ಹೊರಟು ಫೈನಲಿ ನಮ್ಮ ಕರ್ನಾಟಕಕ್ಕೆ ಬಂದು ರೀಚ್ ಆಗ್ತಾರೆ. ಅಂಡ್ ಸೀದಾ ನಮ್ಮ ಕರ್ನಾಟಕದ ಪೊಲೀಸ್ ಅವರನ್ನ ಬಂದು ಭೇಟಿಯನ್ನ ಮಾಡಿ ಈ ಫೋಟೋವನ್ನ ಎಲ್ಲಿ ತೆಗೆಯಲಾಯ್ತು, ಅದರ ಲೊಕೇಶನ್ ಏನು ಅನ್ನೋದಾಗಿ ಎಲ್ಲವನ್ನೂ ಕೂಡ ಕಂಡು ಹಿಡಿದು ಆ ಸ್ಟುಡಿಯೋ ಹತ್ರಕ್ಕಾಗಿನವೇ ಕೂಡ ಬಂದು ಎನ್ಕ್ವೈರಿಯನ್ನ ಮಾಡ್ತಾರೆ. ಅಂಡ್ ಇವಾಗ ಸ್ಟುಡಿಯೋದವ್ನು ಕೂಡ ಹೌದು ಈ ಫೋಟೋವನ್ನ ತೆಗ್ದಿರೋದು ನಮ್ಮ ಸ್ಟುಡಿಯೋದವ್ರೇನೆ, ಬಟ್ ಆದ್ರೆ ಇದನ್ನ ಯಾರು ತೆಗೆಸ್ಕೊಂಡಿದಾರೋ ಅವರ ಮನೆ ಅಡ್ರೆಸ್ ನಮ್ಗೆ ಗೊತ್ತಿರೋದಿಲ್ಲ. ಅಂಡ್ ನಿಮ್ಗೆ ಇವರ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ಮ ಸ್ಟುಡಿಯೋಗೆ ಯಾವಾಗ್ಲೂ ಕೂಡ ಪಕ್ಕದ ಊರಿನವರೇ ಬಂದು ಫೋಟೋವನ್ನ ತೆಗ್ಸೋದು. ಸೊ ನೀವು ಆ ಊರಿಗೆ ಹೋಗಿ ಎನ್ಕ್ವೈರಿಯನ್ನ ಮಾಡಿದ್ರೆ ಖಂಡಿತ ನಿಮ್ಗೆ ಗೊತ್ತಾಗ್ಬಹುದು ಅಂತ ಹೇಳ್ಕೊತಾರೆ. ಆದ್ರಿಂದ ನಮ್ಮ ರಮಣ ಮತ್ತೆ ಹೀರೋ ಇಬ್ಬರೇ ಕೂಡ ಪಕ್ಕದ ಊರಿಗಾಗಿನೇ ಹೊರಟು ಎನ್ಕ್ವೈರಿ ಮಾಡೋಣ ಅನ್ನೋದಾಗಿನೇ ಬರ್ತಾರೆ. ಅಂಡ್ ಎಲ್ಲ ಕಡೆ ಹುಡುಕಿ ಒಂದು ಹೋಟೆಲ್ ನಲ್ಲಿ ಟೀ ಅನ್ನ ಕುಡಿಯೋಣ ಅಂತ ಇಬ್ರು ಬರ್ಬೇಕಾದ್ರೆ ಇಬ್ರು ಎಕ್ಸ್ಪೆಕ್ಟ್ ಕೂಡ ಮಾಡಿರೋದಿಲ್ಲ ಅಂತ ಒಂದು ಘಟನೆನೆ ನಡೆಯುತ್ತೆ. ಅಂದ್ರೆ ಇಬ್ರು ಒಂದು ಫೋಟೋವನ್ನ ಇಟ್ಕೊಂಡು ರಾಜು ಅನ್ನುವ ವ್ಯಕ್ತಿಯನ್ನ ಹುಡುಕಿ ಬಂದಿದ್ದಾರೆ ಅಲ್ವಾ. ಇವಾಗ ಅದೇ ರಾಜು ಇವರ ಎದುರುಗಡೆಗಾಗಿನೇ ಬಂದು ನಿಂತಿದ್ದಾನೆ. ಸೊ ಅವನನ್ನ ನೋಡುವ ನಮ್ಮ ಪೊಲೀಸ್ ಅವರು ಪಟ್ಟ ಅಂತ ಅವನನ್ನ ಹಿಡ್ಕೊಂಡು ವಾಪಸ್ಸು ಕೇರಳಗಾಗಿನೇ ಎತ್ತಕೊಂಡು ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಿರ್ಬೇಕಾದ್ರೆ ನಮ್ಮ ಪೊಲೀಸ್ನವರು ಕೂಡ ಎನ್ಕ್ವೈರಿಯನ್ನ ಮಾಡ್ತಾರೆ. ನೋಡು, ನಿನ್ನ ಹೆಂಡತಿ ಆಗಿರುವ ಶೋಭಾ ಇವಾಗ ತೀರಿ ಹೋಗಿದ್ದಾಳೆ. ಸೊ ನಿಮ್ಮಿಬ್ಬರ ಭೇಟಿ ಮೊದಲನೇ ಬಾರಿಗೆ ಯಾವ ರೀತಿ ಆಯ್ತು ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಇವಾಗ ರಾಜು ಕೂಡ ಇವನ ಸ್ಟೋರಿಯನ್ನ ಹೇಳ್ಕೊತಾನೆ. ಸರ್, ಒಂದು ಸಲ ನಮ್ಮ ಊರಿಗೆ ಧಾರಾಕಾರವಾದ ಮಳೆ ಹುಯ್ಬೇಕಾದ್ರೆ ಸಂಪೂರ್ಣವಾಗಿ ನಮ್ಮ ಊರಿನಲ್ಲಿರೋ ಮರ ಗಿಡ ಮನೆ ಎಲ್ಲನೂ ಕೂಡ ಧ್ವಂಸವಾಗೋಗುತ್ತೆ. ಆದ್ರಿಂದ ನಮ್ಮ ಊರಲ್ಲಿ ಉಳ್ಕೊಂಡಿರೋ ಎಲ್ಲ ಜನಗಳಿವೆ ಕೂಡ ಆ ಊರನ್ನ ಬಿಟ್ಟು ಬೇರೆ ಊರಿಗೆ ಶಿಫ್ಟ್ ಆಗ್ತಿರ್ಬೇಕಾದ್ರೆ ಆವಾಗ ಶೋಭಾ ಕೂಡ ಮತ್ತೆ ಮತ್ತೆ ನನ್ನನ್ನ ನೋಡೋದಿಕ್ಕೆ ಶುರುವನ್ನ ಮಾಡ್ತಾಳೆ. ಅಂಡ್ ನಾನುವೇ ಕೂಡ ಅವಳನ್ನ ನೋಡ್ತಿರ್ಬೇಕಾದ್ರೆ ಇಬ್ಬರ ನಡುವೆನುವೆ ಲವ್ ಆಗುತ್ತೆ. ಆ ನಂತರ ಇಬ್ಬರವೇ ಕೂಡ ಒಟ್ಟಗಿನೇ ಬದುಕೋದಿಕ್ಕೆ ಶುರುವನ್ನ ಮಾಡಿ ನನ್ನ ಹೆಸರನ್ನ ಅವಳ ಕೈನ ಮೇಲೆ ಟ್ಯಾಟುವನ್ನವೇ ಕೂಡ ಹಾಕಿಸ್ಕೊತಾಳೆ. ನಂತರ ಮುಂದುವರೆದು ಒಂದು ಗಂಡು ಮಗು ಹೆಣ್ಣು ಮಗು ಕೂಡ ಆಗುತ್ತೆ. ಹಾಗೆ ನಾವು ಜೀವನವನ್ನ ನಡ್ಸೋದಕ್ಕೆ ಅಂತ ಮರದ ಬೊಂಬೆಗಳನ್ನ ಮಾಡಿ ಮಾಡ್ತಾ ಇದ್ವಿ. ಆದ್ರೆ ಅದುವೇ ಕೂಡ ನಮ್ಗೆ ಕೈ ಕೊಟ್ಟು ವ್ಯಾಪಾರನೇ ಆಗ್ತಿರ್ಲಿಲ್ಲ. ಸೊ ಇವಾಗ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇರುವ ಟೈಮ್ ನಲ್ಲಿ ಶೋಭಾ ಅವಳ ಸಂಬಂಧಿಕನಾಗಿರೋ ಭುವನೇಶ್ ಅನ್ನುವ ಒಬ್ಬ ವ್ಯಕ್ತಿ ನಮ್ಗೆ ಸಹಾಯವನ್ನ ಮಾಡ್ತೀನಿ ಅನ್ನೋದಾಗಿನೇ ಮುಂದೆ ಬರ್ತಾನೆ. ಅಂಡ್ ಅವನು ನಮ್ಮ ಸಂಪೂರ್ಣವಾದ ಫ್ಯಾಮಿಲಿಯನ್ನ ಅವನ ಊರಿಗಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಆ ಊರಿನ ಹೆಸರು ಬಂದು ಬೇಲೂರು. ಇವರ ಪೂರ್ತಿಯಾದ ಫ್ಯಾಮಿಲಿ ಬೇಲೂರಿಗೇನೋ ಶಿಫ್ಟ್ ಆಗುತ್ತೆ. ಬಟ್ ಆದ್ರೆ ರಾಜು ಮಾತ್ರ ಬದಲಾಗೋದಿಲ್ಲ. ಅಂದ್ರೆ ಈ ಭುವನೇಶು ಶೋಭಾ ಮತ್ತೆ ಅವರ ಮಕ್ಕಳನ್ನ ಸ್ವಂತ ಮಕ್ಕಳ ಹಾಗೇನೆ ನೋಡ್ಕೊಂಡು ಇವರನ್ನ ಸಾಕೋದಿಕ್ಕಾಗಿ ಶುರುವನ್ನ ಮಾಡ್ಕೋತಾನೆ. ಆದ್ರೆ ಈ ರಾಜು ಮೊದ್ಲೇ ಯಾವ ರೀತಿ ಕುಡಿದು ಜಗಳವನ್ನ ಮಾಡ್ತಿದ್ನೋ
ಇವಾಗ್ಲೂ ಕೂಡ ಫ್ಯಾಮಿಲಿ ಬಗ್ಗೆ ಚಿಂತೆಯನ್ನ ಮಾಡದೆ ಡ್ರಿಂಕ್ಸ್ ಅನ್ನ ಮಾಡ್ಕೊಂಡು ಓಡಾಡ್ತಾ ಇದ್ದಾನೆ. ಅಂಡ್ ಇದೇ ರೀತಿಯಾಗಿ ರಾಜು ಕೂಡ ಒಂದು ದಿನ ಕುಡ್ಕೊಂಡು ಲೇಟ್ ಆಗಿನೇ ಮನೆಗೆ ಬರ್ತಾನೆ. ಆದ್ರೆ ಅವತ್ತು ಇವನ ಮನೆ ಒಳಗಡೆ ನಡೀತಿರುವ ಘಟನೆಯನ್ನ ನೋಡಿ ಪೂರ್ತಿಯಾಗಿನೇ ಶಾಕ್ ಆಗ್ತಾನೆ. ಯಾಕಂದ್ರೆ ಶೋಭಾ ಮತ್ತೆ ಭುವನೇಶು ಇಬ್ಬರೇ ಕೂಡ ಒಂದು ರೂಮ್ ನ ಒಳಗಡೆ ರೊಮ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ರಾಜುವಿಗೆ ತುಂಬಾನೇ ಕೋಪವೆಲ್ಲ ಬಂದ್ಬಿಡುತ್ತೆ. ಸೊ ನಾವು ಒಂದು ಕ್ಷಣ ಕೂಡ ಈ ಜಾಗದಲ್ಲಿ ಇರಬಾರ್ದು ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ಹೆಂಡತಿ ಮತ್ತೆ ಮಕ್ಕಳನ್ನ ಕರ್ಕೊಂಡು ಕೇರಳಗೆನೆ ಶಿಫ್ಟ್ ಆಗ್ತಾನೆ. ಅಂಡ್ ಕೇರಳಗೆ ಬಂದ್ಮೇಲೆ ನಮ್ಮ ರಾಜು ತುಂಬಾನೇ ಕಷ್ಟವನ್ನ ಪಟ್ಟು ಇವನ ಫ್ಯಾಮಿಲಿಯನ್ನ ಸಾಕೋದಕ್ಕೆ ಕೂಡ ಶುರುವನ್ನ ಮಾಡ್ಕೋತಾನೆ. ಬಟ್ ಆದ್ರೆ ಆ ಭುವನೇಶು ಮತ್ತೆ ಕೇರಳಗವೇ ಕೂಡ ಬಂದು ಈ ರಾಜು ಇಲ್ದೇ ಇರುವ ಟೈಮ್ ಅನ್ನ ನೋಡ್ಕೊಂಡು ಅವಳ ಜೊತೆ ಮತ್ತೆ ರೊಮ್ಯಾನ್ಸ್ ಅನ್ನವೇ ಕೂಡ ಮಾಡ್ತಿರ್ತಾನೆ. ಅಂಡ್ ಇದನ್ನವೇ ಕೂಡ ರಾಜು ನೋಡ್ಬೇಕಾದ್ರೆ ಇವನ ಕೈಯಲ್ಲಿ ಸಹಿಸ್ಕೊಳ್ಳೋದಿಕ್ಕೇನೆ ಆಗೋದಿಲ್ಲ. ನಮ್ಮ ಹೆಂಡತಿನೇ ಸರಿ ಇಲ್ಲ ಅಂದ್ರೆ ಬೇರೆಯವರಿಗೆ ಹೇಳಿ ಏನ್ ತಾನೇ ಪ್ರಯೋಜನ. ಸೊ ಇನ್ಮೇಲೆ ಇವಳ ಜೊತೆನವೇ ಕೂಡ ನಾವು ಬದುಕೋದಿಕ್ಕೆ ಆಗಲ್ಲ ಅಂತ ಯೋಚಿಸಿ ಮಕ್ಕಳನ್ನ ಕರ್ಕೊಂಡು ವಾಪಸ್ ಇವನ ಊರಿಗಾಗಿನೇ ಬಂದ್ಬಿಡ್ತಾನೆ. ಇದಾದ ನಂತರ ಶೋಭಾ ಅವಳನ್ನಾಗಿರ್ಬಹುದು ಭುವನೇಶನ್ನಾಗಿರ್ಬಹುದು ಇವನು ಯಾವತ್ತೂ ಕೂಡ ನೋಡೋದಿಕ್ಕೆ ಹೋಗಿಲ್ಲ. ಅಂಡ್ ಈ ಸ್ಟೋರಿಯನ್ನ ಕೇಳ್ಬೇಕಾದ್ರೆ ನಮ್ಮ ಪೊಲೀಸ್ ಅವರಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಆ ನಂತರ ಸೀದಾ ಕರ್ಕೊಂಡು ಬಂದು ಶೋಭಾ ಅವಳ ಬಾಡಿಯನ್ನ ತೋರಿಸ್ಬೇಕಾದ್ರೆ ರಾಜು ತುಂಬಾನೇ ಎಮೋಷನಲ್ ಆಗಿ ಅಳೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಎಷ್ಟೋ ತಿಂಗಳುಗಳಿಂದ ಇವಳ ಮುಖವನ್ನೇ ನಾನು ನೋಡಿಲ್ಲ, ಬಟ್ ಆದ್ರೆ ಕೊನೆ ಬಾರಿಗೆ ಇವಳ ಸತ್ತ ಮುಖವನ್ನ ನಾನು ನೋಡ್ತೀನಿ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ ಅಂತ ಜೋರಾಗಿ ಅಳೋದಿಕ್ಕಾಗಿನೇ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದ್ರಲ್ಲಿ ರಾಜುವಿನ ತಪ್ಪು ಏನುವೇ ಇಲ್ಲ ಅಲ್ವಾ. ಸೊ ಇವನ ಮುಗ್ಧತೆಯನ್ನ ನೋಡಿ ನಮ್ಮ ಪೊಲೀಸ್ ಅವರೇ ಸ್ವಲ್ಪ ಹಣವನ್ನುವೇ ಕೂಡ ಕೊಟ್ಟು ವಾಪಸ್ ಇವನನ್ನ ಹೋಗೋದಿಕ್ಕಾಗಿನೇ ಕಳಿಸ್ತಾರೆ. ಸೊ ಇವಾಗ ನಮ್ಮ ಪೂರ್ತಿಯಾದ ಪೊಲೀಸ್ ಅವರ ಟೀಮು ಭುವನೇಶ್ನ ಕಡೆಗೆ ಟರ್ನ್ ಆಗುತ್ತೆ. ಯಾಕಂದ್ರೆ ಕರ್ಮಕಾಂಡವನ್ನ ಮಾಡಿರೋದು ಬೇರೆ ಯಾರು ಅಲ್ಲ, ಅವನೇನೆ. ಸೊ ಅದು ಏನೇ ಆದ್ರೂ ಕೂಡ ನಾವು ಆದಷ್ಟು ಬೇಗ ಭುವನೇಶ್ನ ಹಿಡಿಬೇಕು ಅಂತಾನವೇ ಕೂಡ ರೆಡಿ ಆಗ್ತಾರೆ. ಅಂಡ್ ಆ ಸುಧಾಬ್ಳ ಬಾಡಿಯನ್ನ ಪೋಸ್ಟ್ ಮಾರ್ಟಮ್ ಮಾಡೋದಿಕ್ಕೆ ಡಾಕ್ಟರ್ನ ಹ್ಯಾಂಡ್ ಓವರ್ ಮಾಡಿದ್ರು ಅಲ್ವಾ. ಸೊ ಅದರ ರಿಪೋರ್ಟ್ ಬಂದಿರೋದ್ರಿಂದ ನಮ್ಮ ಹೀರೋ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಇವಾಗ ಡಾಕ್ಟರ್ ಕೂಡ ಏನನ್ನ ಹೇಳ್ತಾರೆ ಅಂದ್ರೆ ನಾವಿದನ್ನ ಕಂಪ್ಲೀಟ್ ಆಗಿ ಸೂಯಿಸೈಡ್ ಅಂತ ಹೇಳ್ಕೊಳ್ಳೋದಿಕ್ಕೆ ಕೂಡ ಆಗೋದಿಲ್ಲ, ಅಥವಾ ಕಂಪ್ಲೀಟ್ ಆಗಿ ಇದನ್ನ ಮರ್ಡರ್ ಅಂತಾನೂ ಕೂಡ ನಾವು ಹೇಳೋದಿಕ್ಕೆ ಆಗಲ್ಲ. ಯಾಕಂದ್ರೆ ಆ ಹೆಂಗಸು ಬಾವಿ ಬಿದ್ದು ತೀರಿ ಹೋಗಿದ್ದಾಳೆ. ಆದ್ರೆ ಅವಳ ಲಂಗ್ಸ್ ನ ಒಳಗಡೆಗೆ ಯಥೇಚ್ಛವಾಗಿ ನೀರು ತುಂಬಿಕೊಂಡಿಲ್ಲ. ಅಂಡ್ ಅದು ಅಲ್ಲದೆ ಅವಳು ಬಾವಿಗೆ ಬೀಳೋದಿಕ್ಕಿಂತ ಮುಂಚೆ ಅವಳ ತಲೆಗೆ ಕೂಡ ಪೆಟ್ಟು ಬಿದ್ದಿದೆ. ಅಂಡ್ ಅದನ್ನ ನೋಡೋದಿಕ್ಕೆ ಭಾರವಾಗಿರುವ ಒಂದು ವಸ್ತುವಿನಿಂದ ಒಡೆದಿರೋ ಹಾಗೇನೆ ಕಾಣಿಸುತ್ತೆ. ಆದ್ರೆ ಬೇರೆ ಯಾರೋ ಅದನ್ನ ಒಡೆದಿದ್ದಾರೆ ಅಂತಾನೂ ಕೂಡ ನಾವು ಹೇಳೋದಿಕ್ಕೆ ಆಗಲ್ಲ. ಯಾಕಂದ್ರೆ ಬಾವಿಗೆ ಬೀಳ್ತಿರ್ಬೇಕಾದ್ರೆ ಕಲ್ಲು ಏನಾದ್ರೂ ಅವರ ತಲೆಗೆ ಒಡೆದಿರಬಹುದು ಅಲ್ವಾ. ಸೊ ಕಂಪ್ಲೀಟ್ ಆಗಿ ನಾವು ಯಾವ್ದನ್ನವೇ ಕೂಡ ಜಸ್ಟಿಫೈ ಮಾಡೋದಿಕ್ಕೆ ಆಗಲ್ಲ ಅಂತ ಹೇಳ್ಕೋತಾರೆ. ಸರಿ ಓಕೆ ಅಂತ ನಮ್ಮ ಹೀರೋ ಕೂಡ ಎಲ್ಲಾ ರಿಪೋರ್ಟ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇವನ ಆಫೀಸ್ ನಲ್ಲಿ ಬಂದು ಒಂದೊಂದಾಗಿನೇ ಎಲ್ಲವನ್ನ ನೋಡ್ತಿರ್ಬೇಕಾದ್ರೆ ಒಂದು ಫ್ಯಾಮಿಲಿ ಅವರು ಇವನ ಹತ್ರಕ್ಕಾಗಿನೇ ಬಂದು ಒಂದು ಟ್ವಿಸ್ಟ್ ಅನ್ನ ಕೊಡ್ತಾರೆ ನೋಡಿ. ಅಂದ್ರೆ ನಾವು ರಾಜುವಿನ ಫ್ಯಾಮಿಲಿಗೆ ಸೇರಿರೋರು. ಅಂಡ್ ನಮ್ಮ ರಾಜು ಕೂಡ ಪ್ರತಿ ವರ್ಷ ನಮ್ಮನ್ನ ಭೇಟಿ ಮಾಡೋದಿಕ್ಕಾಗಿನೇ ಬರ್ತಿದ್ದ. ಬಟ್ ಆದ್ರೆ ಈ ವರ್ಷ ಅವನು ಯಾಕೋ ಬಂದಿಲ್ಲ ಅನ್ನೋದಾಗಿನೇ ಹೇಳ್ಕೋತಾರೆ. ಅದಕ್ಕೆ ನಮ್ಮ ಹೀರೋ ಕೂಡ ನೆನ್ನೆ ತಾನೇ ರಾಜುವನ್ನ ನಾವೇನೆ ಕರ್ಕೊಂಡು ಬಂದಿದ್ವಿ. ಅಂಡ್ ಅವನ ಹೇಳಿಕೆಗಳನ್ನ ತಗೊಂಡು ವಾಪಸ್ಸು ಅವನನ್ನ ಕಳ್ಸಿದೀವಿ. ಅಂಡ್ ಅವನು ಹೇಳ್ಕೊಂಡಿರುವ ಪ್ರಕಾರ ಅವನ ಮಕ್ಕಳನ್ನ ಅವನ ತಂಗಿ ಹತ್ರಕ್ಕಾಗಿನೇ ಬಿಟ್ಟಿದಾನಂತೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಅವನು ಹೇಳಿರುವ ಪ್ರಕಾರ ಅವನ ಮಕ್ಕಳನ್ನ ಅವನ ತಂಗಿ ಹತ್ರಕ್ಕಾಗಿನೇ ಬಿಟ್ಟಿದಾನಂತೆ ಅಂತ ಎಲ್ಲವನ್ನ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ಎದುರುಗಡೆ ಇರುವ ಫ್ಯಾಮಿಲಿ ಅವರು ಫುಲ್ಲು ಶಾಕು. ಯಾಕಂದ್ರೆ ಇವಾಗ ರಾಜುವಿನ ತಂಗಿ ಕೂಡ ಇವರ ಜೊತೆಯಾಗಿನೇ ಬಂದು ನಿಂತಿದ್ದಾಳೆ. ಸೊ ನನ್ನನ್ನ ಬಿಟ್ರೆ ರಾಜುವಿಗೆ ಬೇರೆ ಅಕ್ಕ ತಂಗಿ ಯಾರು ಕೂಡ ಇಲ್ಲ. ಅಂಡ್ ಸರಿಸುಮಾರು 1 ವರ್ಷಗಳಿಂದ ನಾನು ಅವನ ಮುಖವನ್ನುವೇ ಕೂಡ ನೋಡಿರ್ತಾನೆ ಇಲ್ಲ. ಹೀಗಿರ್ಬೇಕಾದ್ರೆ ಅವನ ಮಕ್ಕಳನ್ನ ನನ್ನ ಹತ್ರ ಬಿಡೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿನೇ ಹೇಳ್ಕೊತಾಳೆ. ಸೊ ಇದನ್ನ ಕೇಳುವ ನಮ್ಮ ಹೀರೋ ಸ್ವಲ್ಪ ಕನ್ಫ್ಯೂಷನ್ ಆಗಿ ರಾಜುವಿನ ಫೋಟೋವನ್ನ ತೆಗೆದು ಇವನೇನೆ ಅಲ್ವಾ ನಿಮ್ಮ ಅಣ್ಣ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ನೋಡುವ ಫ್ಯಾಮಿಲಿಯವರು ಇವನು ರಾಜು ಅಲ್ವೇ ಅಲ್ಲ, ಬದಲಾಗಿ ಇವನು ಭುವನೇಶ್ ಅನ್ನೋದಾಗಿನೇ ಹೇಳ್ಕೊತಾರೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋವಿನ ತಲೆ ಪೂರ್ತಿಯಾಗಿನೇ ಕೆಟ್ಟೋಗ್ಬಿಡುತ್ತೆ. ಅಂಡ್ ಈ ವಿಷಯ ಎಸ್ಎಚ್ ಆಗಿರುವ ಮಣಿಗವೇ ಕೂಡ ಗೊತ್ತಾಗ್ಬೇಕಾದ್ರೆ ಪೂರ್ತಿಯಾಗಿನೇ ಕೋಪ ಮಾಡ್ಕೊಂಡು ಒಬ್ಬ ಅಪರಾಧಿ ನಿಮ್ಗೆ ಸುಳ್ಳನ್ನ ಹೇಳಿ ಎಲ್ಲರಿಗೂ ಕೂಡ ಬಕ್ರವನ್ನ ಮಾಡಿ ಹೋಗಿದ್ದಾನೆ. ಸೊ ನಿಮ್ಮ ತಲೆಯಲ್ಲಿ ಅಷ್ಟನ್ನವೇ ಕೂಡ ಬುದ್ಧಿ ಇಲ್ವಾ ಅಂತ ಸರ್ಸರಿಯಾಗಿನೇ ಬೈತಾನೆ. ಅಂಡ್ ನೀವು ಯಾರವೇ ಕೂಡ ಸಸ್ಪೆಂಡ್ ಆಗ್ಬಾರ್ದು ಅಂದ್ರೆ ಆದಷ್ಟು ಬೇಗ ಭುವನೇಶ್ವರು ಎಲ್ಲೇ ಇದ್ರವೇ ಕೂಡ ಹುಡಿಕೊಂಡು ಕರ್ಕೊಂಡು ಬನ್ನಿ. ಇಲ್ಲ ಅಂದ್ರೆ ನೀವು ಎಲ್ಲರಿಗೂ ಕೂಡ ಕೆಲಸವನ್ನ ಕಳ್ಕೋತೀರಾ ಅಂತ ಆರ್ಡರ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಪೂರ್ತಿಯಾದ ಪೊಲೀಸ್ ಅವರ ಟೀಮ್ ಕೂಡ ಭುವನೇಶ್ ಅನ್ನ ಹುಡುಕಿ ಬರುತ್ತೆ. ಅಂಡ್ ತುಂಬಾ ಹೊತ್ತು ಕಷ್ಟವನ್ನ ಪಟ್ಟು ಹುಡುಕ್ಬೇಕಾದ್ರೆ ಫೈನಲ್ ಆಗಿ ಅವನ ಲೊಕೇಶನ್ ಕೂಡ ಸಿಗುತ್ತೆ. ಅಂಡ್ ಆ ಭುವನೇಶ್ ಕೂಡ ಒಂದು ಜಾಗದಲ್ಲಿ ಕುಳಿತು ಕಾರ್ಡ್ಸ್ ಗಳನ್ನ ಆಡ್ತಿರ್ತಾನೆ. ಸೊ ಅವನವೇ ಕೂಡ ನಮ್ಮ ಪೊಲೀಸ್ ಅವರನ್ನ ನೋಡ್ಬೇಕಾದ್ರೆ ಎಸ್ಕೇಪ್ ಆಗಿ ಓಡಿ ಹೋಗೋಣ ಅಂತ ಕಾಡಿನ ಒಳಗಡೆಗಾಗಿನೇ ನುಗ್ಗಿ ಬರ್ತಾನೆ. ಆದ್ರೆ ನಮ್ಮ ಹೀರೋ ಅಷ್ಟೊಂದು ಸಿಂಪಲ್ ಆಗಿ ಬಿಟ್ಕೊಡೋದಕ್ಕೆ ಆಗೋದಿಲ್ಲ ಅಲ್ವಾ.
ಇವನುವೆ ಕೂಡ ಕಾಡಿನ ಒಳಗಡೆ ಅಟ್ಟಾಡ್ಸಿ ಬಂದು ಫೈನಲ್ ಆಗಿ ಹಿಡ್ಕೊಂಡು ಎರ್ರ ಬಿರಿಯಾಗಿನೇ ಹೊಡೆದು ಅರೆಸ್ಟ್ ಅನ್ನುವೆ ಮಾಡ್ಕೊಂಡು ಬರ್ತಾನೆ. ಅಂಡ್ ವಾಪಸ್ಸು ಸ್ಟೇಷನ್ ಒಳಗಡೆಗೆ ಎಳ್ಕೊಂಡು ಬಂದು ಎನ್ಕ್ವೈರಿಯನ್ನು ಕೂಡ ಮಾಡ್ಬೇಕಾದ್ರೆ ಫೈನಲ್ ಆಗಿ ಭುವನೇಶು ಎಲ್ಲ ಸತ್ಯಗಳನ್ನುವೆ ಕೂಡ ಹೇಳ್ಕೊತಾನೆ. ಹೌದು, ಆ ಭುವನೇಶು ಬೇರೆ ಯಾರಿವೆ ಅಲ್ಲ, ನಾನೇನೆ. ಅಂಡ್ ನಾನೇನೆ ಆ ರಾಜುವಿನ ಸ್ಟೋರಿಯನ್ನುವೆ ಕೂಡ ಉಲ್ಟಾ ತಿರುಗಿಸಿ ಹೇಳಿದ್ದು. ಅಂಡ್ ನಾನು ಶೋಭಾ ಅವಳನ್ನ ಮದ್ವೆಗಿಂತ ಮುಂಚೆನವೇ ಕೂಡ ತುಂಬಾನೇ ಪ್ರೀತಿಯನ್ನ ಮಾಡಿ ಬರ್ತಿದ್ದೆ. ಅಂಡ್ ಅವಳ ಮದ್ವೆ ಆಗಿರ್ತಾ ಇದ್ರುವೆ ಕೂಡ ಅವಳನ್ನ ಪ್ರೀತಿಯನ್ನ ಮಾಡ್ತಿದ್ದೆ. ಸರಿ, ಓಕೆ ಅಂತ ಅವಳ ಲೈಫನ್ನ ಅವಳ ಪಾಡಿಗೆ ಬಿಟ್ಟು ಮೂವ್ ಆನ್ ಕೂಡ ಆಗಿದ್ದೆ. ಆದ್ರೆ ಅವಳ ಲೈಫು ತುಂಬಾನೇ ಕೆಟ್ಟದಾಗಿ ನಡೀತಾ ಇರೋದ್ರಿಂದ ಅವರಿಗೆ ಸಹಾಯವನ್ನ ಮಾಡೋಣ ಅಂತ ಗಂಡ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಸೀದಾ ಬೇಲೂರಿಗೆ ಕರ್ಕೊಂಡು ಬಂದು ರಾಜುವಿಗೆ ಕೆಲಸವನ್ನುವೆ ಕೂಡ ಕೊಡಿಸ್ದೆ. ಆದ್ರೆ ರಾಜು ಯಾವತ್ತೂ ಕೂಡ ಬದಲಾಗ್ಲೇ ಇಲ್ಲ. ಅವನು ಫ್ಯಾಮಿಲಿಯನ್ನ ಬಿಟ್ಟು ಕುಡಿಯೋದಿಕ್ಕೆ ಸೇದೋದಿಕ್ಕೆ ಶುರುವನ್ನ ಮಾಡ್ಕೊಂಡು ಯಾವಾಗ್ಲೂ ಶೋಭಾ ಅವಳ ಜೊತೆಗಿನೇ ಬಂದು ಜಗಳವನ್ನ ಮಾಡ್ತಿದ್ದ. ಸೊ ಇದನ್ನ ನನ್ನ ಕೈಯಲ್ಲಿ ಒಂದು ಸ್ವಲ್ಪನವೇ ಕೂಡ ನೋಡೋದಕ್ಕೆ ಆಗಿಲ್ಲ. ಆದ್ರಿಂದ ಈ ಮಕ್ಕಳನ್ನ ನಾವೇನೆ ನೋಡ್ಕೊಳ್ಳೋಣ ಅಂತ ನನ್ನ ಮಕ್ಕಳ ಹಾಗೇನೆ ನೋಡ್ಕೊಳ್ತಿದ್ದೆ. ಅಂಡ್ ಇದ್ರ ನಡುವೆ ನನ್ನ ಮತ್ತೆ ಶೋಭಾ ಅವಳ ಸಂಬಂಧ ಇನ್ನವೇ ಕೂಡ ಹತ್ರವಾಗೋದಿಕ್ಕೆ ಶುರುವಾಯ್ತು. ಶೋಭಾ ಕೂಡ ರಾಜು ಕೊಡುವ ಟಾರ್ಚರ್ ಅನ್ನ ತಡ್ಕೊಳ್ಳೋದಿಕ್ಕೆ ಆಗದೆ ಈ ಜೀವನಾನೇ ಸಾಕು ಅನ್ನೋದಾಗಿ ಡಿಸೈಡ್ ಅನ್ನವೇ ಕೂಡ ಮಾಡ್ಕೊಂಡಿದ್ಲು. ಬಟ್ ಆದ್ರೆ ನಾನು ಅವಳಿಗೆ ನಿರಂತರವಾಗಿ ಹೆಲ್ಪ್ ಅನ್ನ ಮಾಡಿಕೊಡ್ತಿರೋದ್ರಿಂದ ಅವಳಿಗೆ ನನ್ನ ಮೇಲೆ ಮತ್ತೆ ಆಸೆ ಆಗೋದಿಕ್ಕೆ ಕೂಡ ಶುರುವಾಯ್ತು. ಸೊ ಇದೇ ಕಾರಣಕ್ಕೆ ನಾವಿಬ್ಬರವೇ ಕೂಡ ತುಂಬಾನೇ ಕ್ಲೋಸ್ ಆಗ್ಬಿಟ್ವಿ. ಒಂದು ದಿನ ನಾನು ಮತ್ತೆ ಶೋಭಾ ಇಬ್ಬರವೇ ಕೂಡ ರೊಮ್ಯಾನ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಸರಿಯಾಗಿ ರಾಜು ಕೂಡ ಬಂದು ನೋಡ್ಬಿಟ್ಟಿದ್ದಾನೆ. ಅಂಡ್ ನಮ್ಮನ್ನ ನೋಡ್ಬೇಕಾದ್ರೆ ರಾಜುವಿಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆ ನಂತರ ಅವನು ಎಲ್ಲಿಗೆ ಹೋದ ಏನಾದ ಅಂತ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಅವನು ವಾಪಸ್ಸು ಮನೆಗೆ ಬರ್ದೇ ಇರೋದ್ರಿಂದ ನಾನು ಶೋಭಾ ಅವಳ ಜೊತೆ ಒಂದು ನೆಮ್ಮದಿಯಾದ ಲೈಫ್ ಅನ್ನವೇ ಕೂಡ ಶುರುವನ್ನ ಮಾಡ್ದೆ. ಅಂಡ್ ಇರುವ 2 ಮಕ್ಕಳನ್ನವೇ ಕೂಡ ನನ್ನ ಮಕ್ಕಳಾಗಿನೇ ನೋಡ್ಕೊಂಡೆ ಅನ್ನೋದಾಗಿ ಹೇಳ್ಕೊತಾನೆ. ಅಂಡ್ ಇವಾಗ ಪ್ರೆಸೆಂಟ್ ನಲ್ಲಿ ಭುವನೇಶು ನಮ್ಮ ಪೊಲೀಸ್ಗಳನ್ನ ಕರ್ಕೊಂಡು ಇವನು ಏರ್ತಾ ಇದ್ದ ಮನೆ ಹತ್ರಕ್ಕಾಗಿನೇ ಬರ್ತಾನೆ. ಅಂಡ್ ಅಲ್ಲಿಗೆ ಬಂದ ನಂತರ ನನ್ನ ಮತ್ತೆ ಶೋಭಾ ನಡುವೆ ಎಲ್ಲನವೇ ಕೂಡ ಚೆನ್ನಾಗಿತ್ತು. ಇನ್ನೊಂದ್ ಕಡೆಯಲ್ಲಿ ಆ ರಾಜು ಕೂಡ ಮನೆಗೆ ವಾಪಸ್ಸು ಬಂದಿಲ್ಲ ಅಲ್ವಾ. ಸೊ ಇಬ್ಬರವೇ ಕೂಡ ಹೊಸ ಜೀವನವನ್ನ ಶುರುವನ್ನ ಮಾಡಿದ್ವಿ. ಅಂಡ್ ಎಲ್ಲನವೇ ಕೂಡ ಚೆನ್ನಾಗಿನೇ ಇದೆ ಅಂತ ನಾವು ಅನ್ಕೋತಿರ್ಬೇಕಾದ್ರೆ ಒಂದು ದಿನ ನನ್ನ ಮತ್ತೆ ಶೋಭಾ ನಡುವೆ ಒಂದು ದೊಡ್ಡದಾದ ಜಗಳೇನೆ ಆಗುತ್ತೆ. ಅಂಡ್ ಆ ಜಗಳ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದ್ರೆ ಶೋಭಾ ಅವಳನ್ನ ಸಮಾಧಾನ ಮಾಡೋದಿಕ್ಕೆ ಆಗೋದೇ ಇಲ್ಲ. ಸೊ ಇವಳಿಗೆ ಒಂದು ಒದೆಯನ್ನ ಕೊಟ್ರೆ ಸುಮ್ನೆ ಆಗ್ತಾಳೆ ಅನ್ನೋದಾಗಿ ಯೋಚನೆಯನ್ನ ಮಾಡಿ ಜೋರಾಗಿನೇ ಎತ್ತಿ ಒಂದು ಒದೆಯನ್ನ ಕೊಟ್ಬಿಟ್ಟೆ. ಬಟ್ ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ಬೇಕಾದ್ರೆ ಅವಳ ಬಾಡಿಯಲ್ಲಿ ಯಾವುದೇ ಮೂವ್ಮೆಂಟ್ ಗಳಿವೆ ಕೂಡ ಇರೋದಿಲ್ಲ. ಅಂದ್ರೆ ನಾನು ಹೊಡೆದಿರುವ ಏಟನ್ನ ತಡ್ಕೊಳ್ಳೋದಿಕ್ಕೆ ಆಗದೆ ಅಲ್ಲೇನೆ ತೀರಿ ಹೋಗಿದ್ದಾಳೆ. ಸೊ ಇದನ್ನ ನೋಡುವ ಭುವನೇಶ್ ಕೂಡ ತುಂಬಾನೇ ಗಾಬರಿಗೆ ಒಳಗಾಗ್ತಾನೆ. ಅಂಡ್ ಇವಾಗ ನಾವು ಏನ್ ಮಾಡ್ಬೇಕು ಅಂತ ತುಂಬಾನೇ ಯೋಚನೆಯನ್ನ ಮಾಡಿ ನೋಡ್ಬೇಕಾದ್ರೆ ಕತ್ತಲೆಯಾದ ನಂತರ ಶೋಭಾ ಅವಳ ಬಾಡಿಯನ್ನವೇ ಕೂಡ ಎತ್ಕೊಂಡು ಕಾಡಿನ ಒಳಗಡೆ ಇರುವ ಒಂದು ಬಾವಿ ಒಳಗಡೆಗಾಗಿನೇ ತಂದು ಎಸಿತಾನೆ. ಅಂಡ್ ಈ ಎಲ್ಲ ವಿಷಯಗಳನ್ನ ಇವಾಗ ನಮ್ಮ ಪೊಲೀಸ್ನವರಿಗೆ ಹೇಳ್ಬೇಕಾದ್ರೆ ಇವರು ಕೂಡ SHO ಆಗಿರುವ ಮಣಿಗಾಗಿನೇ ತಿಳಿಸ್ತಾರೆ. ಸೊ ಇದನ್ನ ಕೇಳ್ಬೇಕಾದ್ರೆ ಮಣಿ ತುಂಬಾನೇ ಹ್ಯಾಪಿಯಾಗಿ ಸೂಪರ್ ಆಗಿನೇ ಈ ಕೇಸನ್ನ ನಾವು ಕಂಡು ಹಿಡಿದಿದೀವಿ. ಅಂಡ್ ಈ ಕೇಸನ್ನ ಇಲ್ಲಿಗೆನೆ ಏನ್ ಮಾಡ್ಬಿಡಿ. ಯಾಕಂದ್ರೆ ಭುವನೇಶು ಅವನು ಮಾಡಿರುವ ತಪ್ಪನ್ನ ಒಪ್ಕೊಂಡಿರೋದ್ರಿಂದ ರಾಜುವನ್ನ ಅಥವಾ ಮಕ್ಕಳನ್ನ ಹುಡುಕಿ ಏನ್ ತಾನೇ ಪ್ರಯೋಜನ ಇದೆ. ಸೊ ಎನ್ಕ್ವೈರಿಯನ್ನ ಮುಂದುವರಿಸಬೇಡಿ, ಇಲ್ಲಿಗೆನೆ ಸ್ಟಾಪ್ ಮಾಡಿ ಅಂತ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಹೀರೋಗೆ ಮಾತ್ರ ನಾವು ಇನ್ನವೇ ಎನ್ಕ್ವೈರಿಯನ್ನ ಮಾಡ್ಬೇಕು. ಯಾಕಂದ್ರೆ ಆ ಮಕ್ಕಳು ಯಾವ್ದೋ ಒಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಡೌಟ್ ಬರುತ್ತೆ. ಅಂಡ್ ಇದೇ ರೀತಿಯಾಗಿ ನಮ್ಮ ಹೀರೋ ಕೂಡ ಸ್ವಲ್ಪ ಯೋಚನೆಯನ್ನ ಮಾಡ್ಬೇಕಾದ್ರೆ ಅದೇ ಓಪನಿಂಗ್ ಸೀನ್ ನಲ್ಲಿ ಯಾರೋ ಇವನಿಗೆ ಕಾಲ್ ಅನ್ನ ಮಾಡಿ ಬೇಲೂರಿನಲ್ಲಿ ಸರಿಸುಮಾರು 30 ವರ್ಷದ ಹುಡುಗನನ್ನ ಕಾಡಿನ ಒಳಗಡೆ ವಿಚಿತ್ರವಾಗಿ ಕೊಳೆಯನ್ನ ಮಾಡಲಾಗಿದೆ ಅನ್ನೋದಾಗಿ ಹೇಳಿದ್ರು ಅಲ್ವಾ. ಸೊ ಅದು ಕೂಡ ನೆನ್ಪಾಗ್ಬೇಕಾದ್ರೆ ಅದಕ್ಕೂ ಏನೋ ಕನೆಕ್ಷನ್ ಇದೆ ಅಂತ ಥಿಂಕ್ ಅನ್ನ ಮಾಡ್ತಾನೆ. ಅಂಡ್ ಪಟ್ ಅಂತ ಕರ್ನಾಟಕದ ಪೊಲೀಸ್ನವರಿಗೆ ಕೂಡ ಕಾಲ್ ಅನ್ನ ಮಾಡಿ ಆ ವ್ಯಕ್ತಿ ಬಗ್ಗೆ ಸಿಗುವ ಎಲ್ಲಾ ಇನ್ಫಾರ್ಮೇಶನ್ ಗಳಿವೆ ಕೂಡ ಕನೆಕ್ಟ್ ಅನ್ನ ಮಾಡ್ಕೋತಾನೆ. ಬಟ್ ಆದ್ರೆ SHO ಆಗಿರುವ ಮಣಿ ಇದನ್ನ ಇನ್ನವೇ ಕೂಡ ಕಂಟಿನ್ಯೂ ಮಾಡ್ಬೇಡ ಅನ್ನೋದಾಗಿನೇ ಹೇಳಿದಾನೆ. ಆದ್ರೆ ನಮ್ಮ ಹೀರೋ ಕೆಲ್ಸಕ್ಕೆ 2 ದಿನಗಳ ಕಾಲವಾಗಿ ಲೀವ್ ಅನ್ನ ತಗೊಂಡು ಸೀದಾ ಇದನ್ನ ಎನ್ಕ್ವೈರಿ ಮಾಡೋದಿಕ್ಕೆ ಕರ್ನಾಟಕ ಆಗಿನೇ ಎಂಟರ್ ಆಗ್ತಾನೆ. ನೆಕ್ಸ್ಟ್ ಆ ಲೊಕೇಶನ್ಗೆ ಕೂಡ ಬಂದು ನೋಡ್ಬೇಕಾದ್ರೆ ಕಾಡಿನ ಒಳಗಡೆ ಬೆಂಕಿಯನ್ನ ಕಚ್ಚಿಸಿ ಆ ವ್ಯಕ್ತಿ ಕಥೆಯನ್ನ ಮುಗಿಸಿರೋದು. ಸೊ ಅಲ್ಲಿ ಯಾವುದೇ ರೀತಿಯಾದ ಎವಿಡೆನ್ಸ್ ಗಳಿವೆ ಕೂಡ ಸಿಗೋದಿಲ್ಲ. ಬಟ್ ಆದ್ರೆ ಕೇವಲ ಒಂದೇ ಒಂದು ಲ್ಯಾಂಪ್ ಮಾತ್ರ ಪೊಲೀಸ್ ಅವರ ಕೈಗೆ ಸಿಕ್ಕಿರುತ್ತೆ. ಸೊ ಅದನ್ನ ನೀಟಾಗಿನೇ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ಲ್ಯಾಂಪ್ ಅನ್ನ ಮಾರಾಟ ಮಾಡಿರುವ ಶಾಪ್ ನ ಡೀಟೇಲ್ಸ್ ಕೂಡ ಸಿಗುತ್ತೆ. ಸೊ ಸೀದಾ ಶಾಪ್ ನ ಹತ್ರಕ್ಕಾಗಿನೇ ಬಂದು ಎನ್ಕ್ವೈರಿಯನ್ನವೇ ಕೂಡ ಮಾಡ್ಬೇಕಾದ್ರೆ ಅದಕ್ಕೆ ಓನರು ಕೆಲವು ತಿಂಗಳುಗಳ ಹಿಂದೆ ಒಂದು ಮೂವಿಯನ್ನ ಶೂಟಿಂಗ್ ಅನ್ನ ಮಾಡಲಾಗ್ತಿತ್ತು. ಅಂಡ್ ಅವರೇನೆ ಬಂದು 10 ಲ್ಯಾಂಪ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋದ್ರು ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ತಿಳ್ಕೊಳ್ಳುವ ನಮ್ಮ ಹೀರೋ ಕೂಡ ಡೈರೆಕ್ಟರ್ ನ ಡೀಟೇಲ್ಸ್ ಗಳನ್ನವೇ ಕೂಡ ತಗೊಂಡು ಸೀದಾ ಅವರನ್ನವೇ ಕೂಡ ಬಂದು ಭೇಟಿಯನ್ನ ಮಾಡ್ಬೇಕಾದ್ರೆ ನಾವು ಒಂದು ಸಾಂಗ್ ಅನ್ನ ಶೂಟ್ ಮಾಡ್ತಿದ್ರಿಂದ 10 ಲ್ಯಾಂಪ್ ಗಳ ಅವಶ್ಯಕತೆ ಬಿದ್ದಿರುತ್ತೆ.
ಸೊ ಅದಕ್ಕಾಗಿನೇ ನಾವು ಆ ಲ್ಯಾಂಪ್ ಗಳನ್ನ ತಗೊಂಡ್ವಿ ಅನ್ನೋದಾಗಿನವೇ ಹೇಳ್ಕೊತಾರೆ. ಸೊ ಇವಾಗ ಎಲ್ಲಾ ಡೀಟೇಲ್ಸ್ ಗಳನ್ನ ನಮ್ಮ ಹೀರೋ ಕೂಡ ಕಲೆಕ್ಟ್ ಅನ್ನ ಮಾಡ್ಕೊಂಡು ವಾಪಸ್ಸು ಕೇರಳದ ಪೊಲೀಸ್ ಸ್ಟೇಷನ್ ಅಲ್ಲಿರುವ ಭುವನೇಶ್ ನ ಹತ್ರಕ್ಕಾಗಿನೇ ಬರ್ತಾರೆ. ಅಂಡ್ ಇವಾಗ ಇವನನ್ನ ಎನ್ಕ್ವೈರಿಯನ್ನ ಮಾಡ್ಕೊಂಡು ಇವಾಗ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಮ್ಗೆ ಎಲ್ಲಾ ಎವಿಡೆನ್ಸ್ ಗಳೇ ಕೂಡ ಸಿಕ್ಕಿದೆ ಅಂತ ಹೇಳ್ಕೊಂಡು ನಿಜವನ್ನ ಹೇಳ್ಕುವಂತ ಎಲ್ಲಾ ಎವಿಡೆನ್ಸ್ ಗಳ ಫೋಟೋವನ್ನ ತೋರಿಸ್ಬೇಕಾದ್ರೆ ಇವಾಗ ಭುವನೇಶ್ ಕೂಡ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಅಂದ್ರೆ ಈ ಭುವನೇಶ್ ಕೂಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಾನೆ ಅಲ್ವಾ, ಆ ರೀತಿ ಕೆಲಸವನ್ನ ಮಾಡ್ತಿರ್ಬೇಕಾದ್ರೆ ಸಾಂಗ್ ಅನ್ನ ಶೂಟ್ ಮಾಡೋದಿಕ್ಕೆ ಅಂತ 10 ಲ್ಯಾಂಪ್ ಗಳನ್ನವೇ ಕೂಡ ಪರ್ಚೇಸ್ ಅನ್ನ ಮಾಡಿ ಬಂದಿರ್ತಾರೆ. ಸೊ ಶೂಟಿಂಗು ಮುಗಿದ್ಮೇಲೆ ಅದ್ರಲ್ಲಿ ಒಂದು ಲ್ಯಾಂಪ್ ಅನ್ನ ಇವನ ಹತ್ರನೇ ಮಡಿಕೊಂಡು ಬಂದಿರ್ತಾನೆ. ಆ ನಂತರ ರಾಜು ಇಲ್ದೇ ಇರುವ ಟೈಮ್ ಅನ್ನ ನೋಡ್ಕೊಂಡು ಈ ಭುವನೇಶು ಮತ್ತೆ ಶೋಭಾ ಇಬ್ಬರೇ ಕೂಡ ರೊಮ್ಯಾನ್ಸ್ ಅನ್ನ ಮಾಡ್ತಿರ್ತಾರೆ. ಬಟ್ ಆದ್ರೆ ಬಾಗಿಲ ಹತ್ರಕ್ಕೆ ಯಾರೋ ಬಂದಾಗೆ ಶೋಭಾಗೆ ಫೀಲ್ ಆಗುತ್ತೆ. ಸೊ ಅದನ್ನ ಹೇಳ್ಕೋಬೇಕಾದ್ರೆ ಭುವನೇಶು ಈ ಹೊತ್ನಲ್ಲಿ ಯಾರೇ ಕೂಡ ಬರೋದಿಲ್ಲ, ಬಾ ರೊಮ್ಯಾನ್ಸ್ ಅನ್ನ ಮಾಡೋಣ ಅನ್ನೋದಾಗಿನೇ ಕಂಟಿನ್ಯೂ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ಶೋಭಾಗೆ ಕನ್ಫರ್ಮ್ ಆಗ್ಬಿಡುತ್ತೆ ರಾತ್ರಿ ಬಂದಿದ್ದು ನಮ್ಮ ರಾಜುನೇ ಅಂತ. ಸೊ ಸೀದಾ ಭುವನೇಶ್ ಅವನ ಹತ್ರಕ್ಕಾಗಿನೇ ಬಂದು ನಿನ್ನೆ ರಾತ್ರಿ ಬಂದಿದ್ದು ಬೇರೆ ಯಾರಿವೆ ಅಲ್ಲ ರಾಜುವೇನೆ ಅಂತ ಎಲ್ಲವನ್ನ ಹೇಳ್ಕೋಬೇಕಾದ್ರೆ ಅದನ್ನ ಈ ಭುವನೇಶು ಕೇರನ್ನೇ ಮಾಡೋದಿಲ್ಲ. ನಂತರ ಅವತ್ತು ರಾತ್ರಿ ಆಗ್ಬೇಕಾದ್ರೆ ರಾಜು ತುಂಬಾನೇ ಕೂಡ್ಕೊಂಡು ಮನೆಗೇನೆ ಬಂದು ಈ ಶೋಭಾ ಬಳಿಗೆ ಎರ್ರ ಬಿರಿಯಾಗಿ ಹೊಡೆಯೋದಿಕ್ಕಾಗಿನೇ ಶುರು ಮಾಡ್ಕೋತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಭುವನೇಶ್ ಕೂಡ ಎಣ್ಣೆ ಬಾಟಲ್ ಅನ್ನ ತಂದು ರಾಜುವನ್ನ ಇಬ್ರವೇ ಕೂಡ ಒಟ್ಟಗಿನೇ ಸೇರ್ಕೊಂಡು ಡ್ರಿಂಕ್ ಅನ್ನ ಮಾಡೋಣ ಬಾ ಅಂತ ಕರೀತಾನೆ. ಆ ನಂತರ ರಾಜು ಮತ್ತೆ ಭುವನೇಶು ಇಬ್ಬರವೇ ಒಟ್ಟಾಗಿನೇ ಎಣ್ಣೆಯನ್ನವೇ ಕುಡಿತಾರೆ. ಆದ್ರೆ ಈ ರಾಜುಗೆ ಶೋಭಾ ಮತ್ತೆ ಭುವನೇಶ್ ಇಬ್ಬರ ಮೇಲುವೆ ಕೂಡ ತುಂಬಾನೇ ಕೋಪ ಇದೆ ಅಲ್ವಾ, ಅದೇ ಕೋಪದಲ್ಲಿ ಭುವನೇಶ್ ಅವನ ಜೊತೆ ಜಗಳ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಸೊ ಇಬ್ರ ನಡುವೆನುವೆ ಕೂಡ ಒಂದು ಮಾಸಾಗಿರುವ ಫೈಟು ನಡೀತಿರ್ಬೇಕಾದ್ರೆ ಈ ಭುವನೇಶು ನಮ್ಮ ರಾಜುವನ್ನ ಕೆಳಗಡೆಗಾಗಿನೇ ಮಲ್ಗಿಸಿ ಹೊಡೆಯೋದಿಕ್ಕೆ ಶುರು ಮಾಡ್ತಾನೆ. ಅಂಡ್ ಇದನ್ನ ನೋಡುವ ಶೋಭಾ ಕೂಡ ಮಧ್ಯಕ್ಕಾಗಿನೇ ಎಂಟ್ರಿ ಕೊಟ್ಟು ಭುವನೇಶ್ ಅವನ ಜೊತೆ ಸೇರ್ಕೊಂಡು ಗಂಡನಿಗೆ ಹೊಡೆಯೋದಿಕ್ಕೆ ಶುರುವನ್ನ ಮಾಡಿ ಫೈನಲಿ ಇಬ್ರು ಸೇರ್ಕೊಂಡು ಅವನ ಕಥೆಯನ್ನುವೆ ಕೂಡ ಮುಗಿಸ್ಬಿಡ್ತಾರೆ. ಆ ನಂತರ ಇವರಿಬ್ಬರವೇ ಸೇರ್ಕೊಂಡು ರಾಜುವಿನ ಬಾಡಿಯನ್ನವೇ ಕೂಡ ಎತ್ಕೊಂಡು ಇದೇ ಬೇಲೂರಿನಲ್ಲಿರುವ ಒಂದು ಕಾಡಿನ ಒಳಗಡೆಗಾಗಿನೇ ತರ್ತಾರೆ. ಅಂಡ್ ಅವನಿಗೆ ಬೆಂಕಿಯನ್ನುವೆ ಕೂಡ ಕಚ್ಚಿಸೋಣ ಅಂತ ಲ್ಯಾಂಪ್ ಅನ್ನ ಆನ್ ಮಾಡ್ಬೇಕಾದ್ರೆ ಪೂರ್ತಿಯಾಗಿ ಆ ಲ್ಯಾಂಪಿಗೆ ಬೆಂಕಿ ಎಲ್ಲ ಕಚ್ಕೊಂಡ್ ಬಿಡುತ್ತೆ. ಅಂಡ್ ಆದ್ರೂ ಪರವಾಗಿಲ್ಲ ಅಂತ ರಾಜುವಿಗೆ ಬೆಂಕಿಯನ್ನ ಅಂಟಿಸ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗ್ಬೇಕಾದ್ರೆ ಭುವನೇಶು ಶೋಭಾ ಬಳ ಹತ್ರ ನಾನು ಕೇರಳಗೆ ಹೋಗಿ ನನ್ನ ಹೆಂಡತಿ ಮತ್ತೆ ಮಕ್ಕಳನ್ನ ನೋಡ್ಕೊಂಡು ಬರ್ತೀನಿ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಶೋಭಾ ಬಿಲ್ಕುಲ್ ಒಪ್ಪೋದಿಕ್ಕಾಗಿ ರೆಡಿ ಇಲ್ಲ. ನಿನಗೋಸ್ಕರ ನನ್ನ ಗಂಡನ ಕಥೆಯನ್ನುವೆ ಕೂಡ ನಾವು ಮುಗಿಸಿ ಹಾಕಿದೀವಿ, ಹೀಗಿರ್ಬೇಕಾದ್ರೆ ನನ್ನನ್ನ ಬಿಟ್ಟು ನೀನು ಎಲ್ಗುವೆ ಕೂಡ ಹೋಗೋ ಹಾಗಿಲ್ಲ ಅಂತ ಹಠವನ್ನ ಮಾಡ್ಕೊಂಡು ಇಬ್ಬರವೇ ಕೂಡ ಜಗಳ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಶೋಭಾ ಕೂಡ ನಾನು ತಡದ ಮೇಲುವೆ ನೀನು ಹೋಗೋದಿಕ್ಕೆ ಟ್ರೈ ಅನ್ನ ಮಾಡಿದ್ರೆ ರಾಜುವಿನ ಜೊತೆ ನೀನು ಏನ್ ಮಾಡ್ದೆ ಅಂತ ಊರಿನವರಿಗೆ ಹೇಳ್ಬಿಡ್ತೀನಿ ಅಂತ ಬೆದರಿಕೆಯನ್ನ ಹಾಕ್ತಾಳೆ. ಸೊ ಇದರಿಂದ ಕೋಪವನ್ನ ಮಾಡ್ಕೊಳ್ಳುವ ಭುವನೇಶು ಒಂದು ದಿಂಬನ್ನ ಎತ್ಕೊಂಡು ಇವಳ ಮುಖವನ್ನ ದಬ್ಬಿ ಇವಳ ಕಥೆಯನ್ನುವೆ ಕೂಡ ಮುಗಿಸ್ಬಿಡ್ತಾನೆ. ಅಂಡ್ ಇವಳ ಮಕ್ಕಳನ್ನ ನೋಡ್ಬೇಕಾದ್ರೆ ಇಬ್ಬರವೇ ಕೂಡ ಚೆನ್ನಾಗಿನೇ ಮಲ್ಗಿ ನಿದ್ರೆಯನ್ನ ಮಾಡ್ತಿದ್ದಾರೆ. ಸೊ ಇದೇನೆ ಒಳ್ಳೆ ಟೈಮು ಇವಳ ಬಾಡಿಯನ್ನವೇ ಕೂಡ ನಾವು ಸಾಗಿಸ್ಬೇಕು ಅಂತ ಯೋಚಿಸಿ ಸೀದಾ ಅವಳನ್ನ ತಂದು ಒಂದು ಬಾವಿ ಒಳಗಡೆ ಕೂಡ ಹಾಕ್ಬಿಡ್ತಾನೆ. ಆ ನಂತರ ಮನೆಗೆ ಬರ್ಬೇಕಾದ್ರೆ ಚಿಕ್ಕ ಹುಡುಗಿಯಾಗಿರುವ ತನ್ನು ಎದ್ದು ಹೊಟ್ಟೆ ತುಂಬಾನೇ ಹಶ್ವಾಗ್ತಿದೆ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಭುವನೇಶು ಫಟಾಫಟ್ ಅಂತ ಕುಕ್ಕನ್ನ ಮಾಡಿ ಇಬ್ಬರು ಮಕ್ಕಳಿಗೆ ಕೂಡ ಊಟವನ್ನ ತಿನ್ನಿಸ್ತಾನೆ. ಅಂಡ್ ಇವಾಗ ಈ ಮಕ್ಕಳನ್ನ ನಾವು ಎಲ್ಲಿಗೆ ಬಿಡೋಣ ಏನನ್ನ ಮಾಡೋಣ ಅಂತ ಕ್ವಶನ್ ಬರುತ್ತೆ. ಸೊ ಇವ್ರನ್ನ ಹೀಗೇನೆ ಬಿಟ್ಟು ಹೋದ್ರೆ ಎಲ್ಲರಿಗೂ ಕೂಡ ಡೌಟ್ ಬರುತ್ತೆ. ಆದ್ರಿಂದ ಹೊರಗಡೆ ಕರ್ಕೊಂಡೋಗಿ ಏನಾದ್ರೂ ಮಾಡೋಣ ಅನ್ನೋದಾಗಿನೇ ಕರ್ಕೊಂಡು ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಒಂದು ರೈಲ್ವೆ ಸ್ಟೇಷನ್ಗೆ ಬಂದು ಅವರನ್ನ ಬಿಡೋದಿಕ್ಕೆ ನೋಡ್ತಾನೆ. ಬಟ್ ಆದ್ರೆ ಸಿಸಿ ಕ್ಯಾಮ್ರಾಗಳ ಮುಖಾಂತರ ಇವನು ಸಿಕ್ಕಾಕೊಂಡ್ಬಿಡ್ತಾನೆ ಅಲ್ವಾ, ಆದ್ರಿಂದ ಮಕ್ಕಳನ್ನ ಕರ್ಕೊಂಡು ಮುಂಬೈಗೆ ಹೋಗುವ ಟ್ರೈನ್ ನ ಒಳಗಡೆಗಾಗಿನೇ ತಂದು ಬಿಡ್ತಾನೆ. ಆ ನಂತರ ನೀವು ಇಲ್ಲೇನೇ ಇರಿ, ಫುಡ್ ಅನ್ನ ತರ್ತೀನಿ ಅಂತ ಇವನು ಕೆಳಗಡೆಗಾಗಿನೇ ಬಂದು ಟ್ರೈನ್ ನಲ್ಲಿ ಆ ಮಕ್ಕಳನ್ನ ಹೋಗೋದಿಕ್ಕಾಗಿನೇ ಬಿಟ್ಬಿಡ್ತಾನೆ. ಅಂಡ್ ಇವಾಗ ಎಲ್ಲ ವಿಷಯವನ್ನ SHO ಆಗಿರುವ ಮಣಿಗೆ ಕೂಡ ತಿಳಿಸ್ಬೇಕಾದ್ರೆ ಆ ಮಣಿ ನಮ್ಮ ಹೀರೋವನ್ನ ತುಂಬಾನೇ ಅಪ್ರಿಶಿಯೇಟ್ ಅನ್ನವೇ ಕೂಡ ಮಾಡ್ತಾನೆ. ಇವಾಗ ಫೈನಲ್ ಆಗಿ ರಾಜುವಿನ ಕೊಲೆಯನ್ನ ಮಾಡಿರೋದು ಇವನೇ ಅಂತಾನವೇ ಕೂಡ ನೀನು ಸಾಬೀತನ ಮಾಡಿದ್ಯಾ. ಸೊ ಇಲ್ಲಿಗಾದ್ರೂ ಈ ಕೇಸನ್ನ ಎಂಡ್ ಮಾಡು ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಹೀರೋವಿಗೆ ಇನ್ನವೇ ಕೂಡ ಮಕ್ಕಳ ಬಗ್ಗೆ ತುಂಬಾನೇ ಚಿಂತೆ ಆಗ್ತಿರುತ್ತೆ. ಅಂದ್ರೆ ಆ ಮಕ್ಕಳು ಯಾವ್ದೋ ಒಂದು ಪ್ರಾಬ್ಲಮ್ ನಲ್ಲಿ ಸಿಕ್ಕಾಕೊಂಡಿದ್ದಾವೆ ಅಂತ ಡೌಟ್ಗಳು ಬರ್ತಿದೆ. ಆದ್ರಿಂದ ನಾವು ಈ ಕೇಸನ್ನ ಇನ್ನವೇ ಕಂಟಿನ್ಯೂ ಮಾಡ್ತೀವಿ ಅನ್ನೋದಾಗಿನೇ ಹೇಳ್ಕೊಂಡು ನೆಕ್ಸ್ಟ್ ಡೇನೆ ರಮಣನ ಕರ್ಕೊಂಡು ಮುಂಬೈನಲ್ಲಿ ಎನ್ಕ್ವೈರಿ ಮಾಡೋದಿಕ್ಕಾಗಿನೇ ಬರ್ತಾನೆ. ಅಂಡ್ ಎಷ್ಟೋ ಕಡೆ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ಎಲ್ಲನೂ ಕೂಡ ಮಕ್ಕಳ ಬಗ್ಗೆ ಗೊತ್ತಾಗೋದಿಲ್ಲ. ಸೊ ಸೀದಾ ಇವನು ಟ್ರೈನಿನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಕೂಡ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಇವನು ಚಿಕ್ಕ ವಯಸ್ಸಿನಲ್ಲಿ ಇವನ ತಂಗಿಯನ್ನ ಕಳ್ಕೊಂಡಾಗಿಂದ ಯಾವತ್ತೂ ಕೂಡ ಟ್ರೈನಿಗೆ ವಾಪಸ್ ಹತ್ತಿಲ್ಲ. ಬಟ್ ಆದ್ರೆ ಇವಾಗ ಈ ಮಕ್ಕಳನ್ನ ಹುಡ್ಕೋದಿಕ್ಕೋಸ್ಕರ ಮತ್ತೆ ಟ್ರೈನಿನ ಒಳಗಡೆ ಬರ್ತಾನೆ.
ನಂತರ ಸೀದಾ ಇವರು ಮುಂಬೈನ ಪೊಲೀಸರನ್ನೇ ಕೂಡ ಬಂದು ಭೇಟಿಯನ್ನ ಮಾಡಿ ಈ ಮಕ್ಕಳ ಬಗ್ಗೆ ಎನ್ಕ್ವೈರಿಯನ್ನ ಮಾಡಿಸೋದಕ್ಕಾಗಿನೇ ಟ್ರೈಯನ್ನ ಮಾಡ್ತಾರೆ. ಅಂಡ್ ಅದಕ್ಕೆ ಕೀರ್ತಿ ಅನ್ನುವ ಲೇಡಿ ಕೂಡ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ಕಲೆಕ್ಟ್ ಮಾಡಿ ಒಂದು ವಿಷಯವನ್ನ ಹೇಳ್ತಾಳೆ. ಈ ಮಕ್ಕಳು ಇರುವ ಜಾಗವೇನೋ ನಮ್ಗೆ ಗೊತ್ತಾಗಿದೆ, ಬಟ್ ಆದ್ರೆ ಆ ಕಂಡೀಷನ್ ಇಂದ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬರೋದು ಅಷ್ಟೊಂದು ಸಿಂಪಲ್ ಅಲ್ಲ. ಅಂದ್ರೆ ಕೆಲವು ಗೂಂಡಗಳು ಮಕ್ಕಳುಗಳನ್ನ ಕಿಡ್ನಾಪ್ ಅನ್ನ ಮಾಡಿ ಅವರನ್ನ ಬಳಸ್ಕೊಂಡು ಒಂದು ದೊಡ್ಡ ದಂಧೆಯನ್ನೇ ಮಾಡಿ ಬರ್ತಿದ್ದಾರೆ. ಸೊ ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಬರೋದು ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳ್ಕೊತಾರೆ. ಆದ್ರೂ ಕೂಡ ದಂಧೆ ಬಗ್ಗೆ ಚೆನ್ನಾಗಿನೇ ತಿಳ್ಕೊಂಡಿರುವ ಒಬ್ಬ SI ಯನ್ನ ಕರೆದು ನಮ್ಮ ಹೀರೋವಿಗೆ ಹೆಲ್ಪ್ ಅನ್ನ ಮಾಡೋದಿಕ್ಕಾಗಿನೇ ಕಳಿಸಿಕೊಡ್ತಾರೆ. ಅಂಡ್ ಇವಾಗ SI ನಮ್ಮ ಹೀರೋ ರಮಣ್ಣು ಎಲ್ಲರೂ ಕೂಡ ಆ ದಂಧೆ ನಡೆಯುವ ಜಾಗಕ್ಕಾಗಿನವೇ ಕೂಡ ಬರ್ತಾರೆ. ಅಂಡ್ ಅಲ್ಲಿಗೆ ಬಂದು ಪಂಡಿ ಎನ್ನುವ ಒಬ್ಬ ವ್ಯಕ್ತಿಯನ್ನೇ ಕೂಡ ಭೇಟಿಯನ್ನ ಮಾಡ್ತಾರೆ. ಅಂಡ್ ಈ ಪಂಡಿ ಎನ್ನುವ ವ್ಯಕ್ತಿನೇ ಈ ರೀತಿ ಮಕ್ಕಳನ್ನ ಕರ್ಕೊಂಡು ಬಂದು ಅವರನ್ನ ಮಾರಾಟ ಮಾಡುವ ಒಂದು ದಂಧೆಯನ್ನ ನಡೆಸಿ ಬರ್ತಿರೋದು. ಸೊ ಇವಾಗ ಈ SI ಕೇರಳದಿಂದ 2 ಮಕ್ಕಳನ್ನ ತಂದಿದ್ದೀರಾ ಅಲ್ವಾ, ಅವ್ರನ್ನ ನಮ್ಮ ಜೊತೆಯಾಗಿನೇ ಕಳ್ಸಿಕೊಡಿ ಅನ್ನೋದಾಗಿನೇ ಕೇಳ್ಬೇಕಾದ್ರೆ ಈ ಪಂಡಿ ಕೂಡ ಹೌದು, ನಾವು ಕೇರಳದ 2 ಮಕ್ಕಳನ್ನವೇ ಕೂಡ ನಮ್ಮ ವಶಕ್ಕಾಗಿನೇ ಪಡ್ಕೊಂಡಿದೀವಿ, ಸೊ ಅವ್ರನ್ನ ನಿಮ್ಮ ಜೊತೆಯಾಗಿನೇ ಕಳಿಸ್ಕೊಡ್ತೀವಿ ಅನ್ನೋದಾಗಿನೇ ಹೇಳ್ಕೊತಾನೆ. ಯಾಕಂದ್ರೆ ಇವಾಗ ಇವನು ಮಕ್ಕಳನ್ನ ಕಳಿಸ್ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ನವರು ಈ ದಂಧೆಯನ್ನ ಪರ್ಮನೆಂಟ್ ಆಗಿ ಬ್ಯಾನ್ ಅನ್ನ ಮಾಡ್ಬಿಡ್ತಾರೆ ಅಲ್ವಾ. ಸೊ ಅದ್ರಿಂದ ಬೇರೆ ದಾರಿ ಇಲ್ದೆ ಮಕ್ಕಳ ಹತ್ರಕ್ಕಾಗಿನೇ ಕರ್ಕೊಂಡು ಬರ್ತಾರೆ. ಅಂಡ್ ನಮ್ಮ ಹೀರೋ ಮತ್ತೆ ರಮಣ್ ಕೂಡ ಮಕ್ಕಳ ಹತ್ರಕ್ಕಾಗಿನೇ ಬರ್ಬೇಕಾದ್ರೆ ಇಬ್ಬರವೇ ಒಂದು ಕ್ಷಣಕ್ಕೆನೆ ಶಾಕ್. ಯಾಕಂದ್ರೆ ಆ ಜಾಗದಲ್ಲಿ ತುಂಬಾನೇ ಮಕ್ಕಳುಗಳನ್ನ ಕೂಡಾಕಿ ಮಡಗಲಾಗಿದೆ. ಸೊ ಇವರು ಸೀದಾ ಮೊನ್ನು ಮತ್ತೆ ದೇವ್ ಅವರ ಹತ್ರಕ್ಕಾಗಿನೇ ಬಂದು ನಿಮ್ಮನ್ನ ಕೇರಳಗೆ ಕರ್ಕೊಂಡು ಹೋಗೋದಿಕ್ಕಾಗಿನೇ ಬಂದಿದೀವಿ ಅಂತ ಹೇಳ್ಕೊಂಡು ಆ ಮಕ್ಕಳನ್ನವೇ ಕೂಡ ಕರ್ಕೊಂಡು ಬರ್ತಾರೆ. ಅಂಡ್ ಫೈನಲ್ ಆಗಿ ಇವರು ಕೇರಳಗೆ ಕೂಡ ಎಂಟ್ರಿಯನ್ನ ಕೊಡ್ಬೇಕಾದ್ರೆ ಈ ಕಡೆ SH ಆಗಿರುವ ಮಣಿ ಕೂಡ ನ್ಯೂಸು ಕಾನ್ಫರೆನ್ಸು ಎಲ್ಲರನ್ನೂ ಕೂಡ ಕರ್ಸಿ ನಮ್ಮ ಹೀರೋ ಆ ಮಕ್ಕಳನ್ನ ಕರ್ಕೊಂಡು ಬರ್ತಾನೆ ಅನ್ನೋದಾಗಿ ವೇಟ್ ಅನ್ನ ಮಾಡ್ತಿರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ಬೇಕಾದ್ರೆ ರಮಣು ಮತ್ತೆ ನಮ್ಮ ಹೀರೋ ಇಬ್ಬರವೇ ಕೂಡ ಒಂದು ಬೇರೆ ಲೆವೆಲ್ ನ ಕೇಸ್ ಅನ್ನ ಸಾಲ್ವ್ ಮಾಡಿದ್ದಾರೆ ಅಂತ ಕ್ರೆಡಿಟ್ ಅನ್ನ ಕೊಡ್ತಾನೆ. ಆ ನಂತರ ಎಲ್ಲರನ್ನವೇ ಕೂಡ ನಿಲ್ಲಿಸಿ ಒಂದು ಫೋಟೋವನ್ನ ಕ್ಲಿಕ್ ಮಾಡಿ ಮತ್ತೆ ನಮ್ಗೆ ಒಂದು ಒರಿಜಿನಲ್ ಆಗಿರುವ ಫೋಟೋವನ್ನ ತೋರಿಸ್ತಾರೆ. ಅಂದ್ರೆ ಇದೊಂದು ನಾರ್ಮಲ್ ಆಗಿರುವ ಮೂವಿ ಅಲ್ಲ, ಬದಲಾಗಿ ನಿಜವಾಗಿ ನಡೆದಿರುವ ಒಂದು ಘಟನೆ. ಆ ನಿಜವಾದ ಘಟನೆಯನ್ನ ಇನ್ಸ್ಪೈರ್ ಆಗಿ ತಗೊಂಡು ಮಾಡಿರುವ ಮೂವಿ ಇದು. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಮೂವಿ ಕೂಡ ಎಂಡ್ ಆಗುತ್ತೆ. ಗೈಸ್, ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಅಂಡ್ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಒಂದು ಹೊಸ ಚಾನೆಲ್ ಅನ್ನ ಕ್ರಿಯೇಟ್ ಮಾಡಿ. ಅದ್ರ ಲಿಂಕ್ ಅನ್ನವೇ ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಅದನ್ನವೇ ಕೂಡ ಮಿಸ್ ಅನ್ನ ಮಾಡದೆ ಸಬ್ಸ್ಕ್ರೈಬ್ ಅನ್ನ ಮಾಡಿ ನಮ್ಗೆ ಸಪೋರ್ಟ್ ಅನ್ನ ಮಾಡಿ. ಸರಿ, ಓಕೆ, ಎಂತದೇ ಒಂದು ಮಾಸ್ ಆಗಿರುವ ಮತ್ತೊಂದು ಮೂವಿಯಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.